ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರು ಏನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಆಗಸ್ಟ್ 8ನೇ ತಾರೀಕು ಆಗಸ್ಟ್ 9ನೇ ತಾರೀಕು ವಿಶೇಷವಾಗಿ ನಾಗರ ಪಂಚಮಿ ಹಬ್ಬವನ್ನು ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಲವಾರು ಜನ ಭಕ್ತರು ನಾಗನಿಗೆ ಹಾಲೆರಿತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಹುತ್ತಗಳಿಗೂ ಕೂಡ ಹಾಲೆರಿತಾ ಇದ್ದಾರೆ. ಸೊ ನಾಗರ ಪಂಚಮಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಸೊ ನಮ್ಮ ಒಂದು ಹಿಂದೂಗಳ ಪಾಲಿಗೆ ನಾಗರ ಪಂಚಮಿ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಹಬ್ಬಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ಒಂದು ಕಡೆಗಳಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಭಾರತದಲ್ಲಿ ನಾಗರ ಪಂಚಮಿಗೆ ನಿಜವಾದ ಒಂದು ನಾಗನಿಗೆ ಹಾಲಿರತಕ್ಕಂಥ ಸಂಪ್ರದಾಯವೂ ಕೂಡ ಇದೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ ಹಾಲು ನಿಜವಾಗ್ಲೂ ಹಾಲನ್ನು ಕುಡಿಯೋದಿಲ್ಲ ಹಾವು ಅಂತ ಹೇಳ್ತಾರೆ. ಬಟ್ ಅದೆಷ್ಟು ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದು ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ದಯವಿಟ್ಟು ಒಂದಂತೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಏನಂದರೆ ಒಂದು ವೇಳೆ ಹುತ್ತದಲ್ಲಿ ಹಾವಿದೆ ಅಂತ ಗೊತ್ತಾದರೆ ದಯವಿಟ್ಟು ಆ ಹುತ್ತಕ್ಕೆ ಹಾಲು ಎರಿಯೋದಕ್ಕೆ ಹೋಗಬೇಡಿ. ಏಕೆಂದರೆ ನೀವು ಒಬ್ಬೊಬ್ಬರಾಗಿ ಹಾಲು ಎರಿತಕ್ಕಂಥದ್ದು ಏನಾಗುತ್ತೆ ಅಂದರೆ ಆ ಮಣ್ಣು ಸಡಿಲಗೊಂಡು ಆ ಹಾವಿನ ಕಣ್ಣಲ್ಲಿ ಬೀಳ್ತಕ್ಕಂಥ ಸಾಧ್ಯ ಇರುತ್ತೆ, ಹಾವಿನ ಬಾಯಲ್ಲಿ ಬೀಳ್ತಕ್ಕಂಥ ಸಾಧ್ಯ ಇರುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ವೇಳೆ ಅಲ್ಲಿ ಹಾವಿದೆ ಅಂತ ಗೊತ್ತಾದರೆ ಆ ಹುತ್ತಕ್ಕೆ ಹಾಲು ಎರಿಬೇಡ್ರಿ ಅಂಥೇಳಿ ನಾನು ಸಾಮಾಜಿಕ ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿನಮ್ರವಾಗಿ. ಏಕೆಂದರೆ ಹಾವು ಎಷ್ಟು ಮಟ್ಟಿಗೆ ನೀವು ಕೊಡ್ತಕ್ಕಂಥ ಹಾಲನ್ನು ಕುಡಿಯುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಹಾವಿಗೆ ತೊಂದರೆ ಆಗಿ ಅದು ನಿಮ್ಮನ್ನು ಶಪಿಸೋಗೆ ಆಗದೆ ಇದ್ದರೆ ಸಾಕು. ಏಕೆಂದರೆ ಎಲ್ಲರೂ ಇಷ್ಟೊಂದು ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡ್ತಾ ಇರ್ತೀರಿ, ವಿಧವಾಗಿ ದೇವರಿಗೆ ನೈವೇದ್ಯಗಳನ್ನ ತೆಗೆದುಕೊಂಡು ಹೋಗಿರ್ತೀರಿ, ಅಭಿಷೇಕಗಳನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಿ. ಅಫ್ಕೋರ್ಸ್ ನೀವು ನಿಮ್ಮ ಮನೇಲಿರ್ತಕ್ಕಂಥ ಬೆಳ್ಳಿಯೋ ತಾಮ್ರದೋ ಒಂದು ಕಲ್ಲಿಂದು ನಾಗನಿಗೆ ಹಾಲು ಎರೀರಿ, ತೊಂದರೆ ಇಲ್ಲ. ಆದರೆ ಹುತ್ತಕ್ಕೆ ಹಾಲು ಎರಿಯೋ ಸಂದರ್ಭದಲ್ಲಿ ದಯವಿಟ್ಟು ಹುಷಾರಾಗಿರಿ, ಹಾವಿಗೆ ನಿಮ್ಮಿಂದ ತೊಂದರೆ ಆಗದೆ ಇರಲಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಅದ್ರ ಜೊತೆಗೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸೋಣ. ಅದೇ ರೀತಿ ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ, ಎಂದಿನಂತೆ ಇವತ್ತು ವಿಶೇಷವಾಗಿ ರಜಾ ದಿನ ಇದೆ. ಆದರೂ ಕೂಡ ಯಾರೆಲ್ಲ ಹೊಸ ಕೆಲಸಗಳನ್ನ ಮಾಡ್ತಾರೆ ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಶ್ರಾವಣ ಮಾಸ ಅಂದ್ರೇ ಹಾಗೆ ಹಬ್ಬಗಳ ಸಂಭ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿ ದಿವಸ ಒಂದಿಲ್ಲ ಒಂದು ಹಬ್ಬಗಳು, ಪೂಜೆಗಳು, ಪುನಸ್ಕಾರಗಳು ಇದ್ದಿದ್ದೆ. ಅದರಲ್ಲೂ ಕೂಡ ವರ್ಷಪೂರ್ತಿ ನಾವು ಹಿಂದೂಗಳು ಒಂದೊಂದು ದಿವಸಕ್ಕೆ ಒಂದೊಂದು ದೇವರುಗಳನ್ನ ಅಂತ ಮೀಸಲಿಟ್ಬಿಟ್ಟಿದ್ವಿ. ಸೋಮವಾರ ಆದರೆ ಈಶ್ವರನ್ನ ನೆನೆಸ್ಕೊಳ್ತೀವಿ, ಮಂಗಳವಾರ ಆದರೆ ಎಲ್ಲ ದೇವಿಯರನ್ನ ನೆನೆಸ್ಕೊಳ್ತೀವಿ, ಬುಧವಾರ ಇನ್ನೇನು ಗಣೇಶನ ನೆನೆಸ್ಕೊಳ್ತೀವಿ, ಗುರುವಾರ ಎಲ್ಲ ಗುರುಗಳನ್ನ, ರಾಯರನ್ನ, ದತ್ತಾತ್ರೇಯರನ್ನ ನೆನೆಸ್ಕೊಳ್ತೀವಿ, ಇನ್ನೇನು ಶುಕ್ರವಾರ ಮತ್ತು ದೇವಿವಾರ, ಶನಿವಾರ ಆಂಜನೇಯನ ವಾರ, ಅಯ್ಯಪ್ಪನ ವಾರ ಅಂತ ಹೇಳ್ತೀವಿ, ಭಾನುವಾರ ಮೈಲಾರಲಿಂಗೇಶ್ವರನ ವಾರ ಅಂತ ಹೇಳ್ತೀವಿ. ಹೀಗೆ ಪ್ರತಿಯೊಂದು ದಿವಸಕ್ಕೂ ಕೂಡ 7 ದಿವಸಗಳಲ್ಲೂ ಕೂಡ ನಾವು 7 ದೇವರುಗಳನ್ನ ನೆನೆಸ್ಬಿಟ್ಬಿದ್ವಿ. ಸೊ ಒಂದಲ್ಲ ಒಂದು ಕುಟುಂಬದವರು, ಒಂದಲ್ಲ ಒಂದು ಮನೆತನದವರು ಆಯಾ ದೇವರುಗಳಿಗೆ ಅವರವರ ವಾರಗಳಿಗೆ ಅನುಗುಣವಾಗಿ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಪ್ರತಿನಿತ್ಯ ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ಪೂಜೆ ಅಂತಕ್ಕಂಥದ್ದು ಇದ್ದಿದ್ದೆ. ತುಂಬ ಸಂತೋಷ, ಒಳ್ಳೆಯದು ಆಗಲಿ. ಆದರೆ ನಿಮ್ಮ ಪೂಜೆಯಿಂದ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ನಮ್ಮ ಪೂಜೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇರಲಿ. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಭಕ್ತಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇವರು ಹೇಳ್ತಾನೆ ನಿನ್ನ ಕೈಯಲ್ಲಿ, ಅದರಲ್ಲೂ ಕೂಡ ಗಣಪತಿ ಹೇಳ್ತಾನೆ ನಿನ್ನ ಕೈಯಲ್ಲಿ ಏನು ಕೊಡೋಕ್ಕಾಗದಿದ್ರೂ ತೊಂದರೆ ಇಲ್ಲ, ರಸ್ತೆ ಬದಲಿರ್ತಕ್ಕಂಥ ಒಂದು ಗರಿಕೆ ಅಂತ ತಂದು ಕೊಟ್ಬಿಡು, ನನಗೆ ಅದೇ ಸಂತೃಪ್ತಿ ಅಂಥೇಳಿ. ಹಾಗೆ ನಾವು ದೇವನನ್ನು ಹೊಲಿಸ್ಕೋಬೇಕು ಅಂದರೆ ಪೂಜೆ ಹೋಮಾದಿಗಳನ್ನೇ ಮಾಡಬೇಕು ಅಂತಿಲ್ಲ, ಅವನಿಗೆ ಬೇಕಾಗಿರ್ತಕ್ಕಂಥ ಮೃಷ್ಟಾನ್ನ ಭೋಜನಗಳನ್ನೇ ಕೊಡಬೇಕು ಅಂತಿಲ್ಲ. ಕೇವಲ ಒಂದು ಗರಿಕೆ ಹುಲ್ಲನ್ನು ನೀಡಿದ್ರು ಸಾಕು, ಆ ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ ಅಂತ ಹೇಳಲಾಗ್ತದೆ. ಸೊ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅದೆಲ್ಲವನ್ನು ಚರ್ಚೆ ಮಾಡ್ತಾ ಹೋಗೋಣ. ನಿನ್ನೆ 2 ಖುಷಿ ವಿಚಾರಗಳು ನಮ್ಮ ಭಾರತದ ಪಾಲಿಗೆ ಕ್ರೀಡೆಯಲ್ಲಿ. ಮೊಟ್ಟ ಮೊದಲನೇದಾಗಿ ನಮ್ಮ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಕೊನೆಯ ಕ್ಷಣದಲ್ಲಿ ಒಂದಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಬೆಳ್ಳಿಗೆ ತೃಪ್ತಿಪಟ್ಟರು. ಭಾರತಕ್ಕೆ ಇದು ಮೊಟ್ಟ ಮೊದಲ ಬೆಳ್ಳಿ ಪದಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಬಾರಿ ಅವರು ಚಿನ್ನದ ಪದಕವನ್ನು ಗಳಿಸಿದ್ರು ಪ್ಯಾರಿಸ್ ಇದರಲ್ಲಿ ಒಲಿಂಪಿಕ್ಸಲ್ಲಿ. ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಕಲ್ಲಿ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಏನೂ ಚಿಂತೆ ಮಾಡಬೇಡಿ. ಅಟ್ಲೀಸ್ಟ್ ಒಂದು ಪದಕವನ್ನು ಗಳಿಸ್ಕೊಂಡ್ಬಂದ್ರಲ್ಲ, ಅದೇ ನಮಗೆ ಹೆಮ್ಮೆ. ಅದರಲ್ಲೂ ಕೂಡ ಬೆಳ್ಳಿ ಆಗಿರ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆ ಇದೆ. ಸೊ ಒಳ್ಳೆಯದಾಗಲಿ ನಿಮಗೆ. ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಒಂದು ಸ್ಪರ್ಧೆ ಹೆಚ್ಚಾಗಲಿ, ಚಿನ್ನದ ಪದಕವನ್ನು ನೀವು ಗೆಲ್ಲೋ ಹಾಗೆ ಆಗಲಿ ಅಂಥೇಳಿ ಸಂಪೂರ್ಣ 145 ಕೋಟಿ ಭಾರತೀಯರು ನಿಮಗೆ ಶುಭಾಶಯಗಳನ್ನ ಹಾರೈಸ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ ನೀರಜ್ ಚೋಪ್ರಾ ಅವರೇ. ಅದೇ ರೀತಿ 2ನೇ ಯಶಸ್ಸು ಅಂತಕ್ಕಂಥದ್ದು ನಮ್ಮ ಹಾಕಿಯಲ್ಲಿ ಬಂದಿದೆ. ಸೊ ನಮ್ಮ ಜೀವ ಅಂತಲೇ ನಾವು ಯಾವತ್ತೂ ಹಾಕಿಯನ್ನು ಹೇಳ್ತೀವಿ. ಭಾರತೀಯ ಮೂಲ ಕ್ರೀಡೆ ಅಂತಲೂ ಕೂಡ ಅದನ್ನು ನಾವು ಕರಿತೀವಿ. ಸೊ ಅದ್ಭುತವಾಗಿ ಆಟವನ್ನು ಆಡಿದ್ರು. ಆದರೆ ಏನು ಮಾಡ್ತೀರಿ, ದುರದೃಷ್ಟವಶಾತ್ ನಾವು ಚಿನ್ನ ಅಥವಾ ಬೆಳ್ಳಿಗೆ ಲಗ್ಗೆ ಇಡಕ್ಕೆ ಆಗಲಿಲ್ಲ ಅಂದರೂ ಕೂಡ ಸ್ಪೇನ್ ವಿರುದ್ಧ ನಡೆದಂತಹ ಅತ್ಯಂತ ಒಂದು ರೋಚಕ ಪಂದ್ಯದಲ್ಲಿ ನಮ್ಮ ಎಲ್ಲ ಭಾರತೀಯರು ಒಂದು ತಂಡವಾಗಿ ಆಡಿ
ಸ್ಪೇನಿನನ್ನು ಮಣಿಸಿ ನಿನ್ನೆ ಕಂಚಿನ ಪದಕಕ್ಕೆ ಕೊಡಲೊಡ್ಡಿದ್ರು. ಸೊ ಈ ಮೂಲಕ ಒಟ್ಟು 5 ಪದಕಗಳು ಈಗ ಭಾರತಕ್ಕೆ ಬಂದಾಗ ಆಗಿದೆ. ಇನ್ನೊಂದು ಕುಸ್ತಿಯಲ್ಲೂ ಕೂಡ ಭಾರತ ಒಂದು ಹೆಜ್ಜೆ ಸೆಮಿಫೈನಲ್ಗೆ ಹೋಗಿರೋದ್ರಿಂದ ಅಲ್ಲಿ ಕೂಡ ಒಂದು ಪದಕದ ನಿರೀಕ್ಷೆ ಇದೆ. ಇನ್ನಷ್ಟು ಪದಕಗಳು ಭಾರತಕ್ಕೆ ಬರಲಿ ಅಂತಕ್ಕಂಥದ್ದು 145 ಕೋಟಿ ಭಾರತೀಯರ ಅಪೇಕ್ಷೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಒಳ್ಳೆಯದಾಗಲಿ, ಭಾರತಕ್ಕೆ ಇನ್ನಷ್ಟು ಪದಕಗಳು ಬರಲಿ. ಆ ಕ್ರೀಡೆಯ ವಿಚಾರವನ್ನು ಕೂಡ ಮುಂದಿನ ಭಾಗದಲ್ಲಿ ಮಾತಾಡೋಣಂತೆ. ಈಗಿನ ಒಂದು ಮಟ್ಟಿಗೆ ಹೇಳೋದಾದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶದಲ್ಲಿ ಅಜಾಗರೂಕತೆ ಅಂತಂಥದ್ದು ತುಂಬ ಹೆಚ್ಚಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಅತಿ ಹೆಚ್ಚಾಗಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಅಲ್ಲಿ ಮಾರಣ ಹೋಮಗಳು ನಡೀತಾ ಇದೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಅಲ್ಲಿ ಮಧ್ಯೆ ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ಹಲೋ ಸರ್. ನಮಸ್ತೆ ದಾವಣಗೆರೆ. ಹಲೋ ರೀ. ನಮಸ್ತೆ ಮಾ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ನನ್ನ ಹೆಸರು ಕಾಳಮ್ಮ ಅಂತ ರೀ. ಕಾಳಮ್ಮ ಅವ್ರೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ವಿನಾಯಕ್ ನಗರ ಕ್ಯಾಂಪ್ ಅಂತ ಹರಿಹರ ಆ ಕಡೆ ರೀ. ಹೇಳಿಮ್ಮ. ನಮ್ಮ ಮಗಳಿಗೆ ಇವತ್ತು ಹುಟ್ಟಿದ ಹಬ್ಬ ಐತ್ರಿ, ವಿಶ್ ಮಾಡ್ಬೇಕಾಗಿತ್ತು. ಖಂಡಿತಮ್ಮ. ನಿಮ್ಮ ಸೌಮ್ಯ ಅಂತ. ಲಾವಣ್ಯ? ಸೌಮ್ಯ ಸೌಮ್ಯ ಸೌಮ್ಯ. ಓಕೆ ಓಕೆ. ಸೊ ನೀವು ವಿಶ್ ಮಾಡ್ಬಿಡಿಮ್ಮ, ನಾನು ಕೂಡ ವಿಶ್ ಮಾಡ್ತೀನಿ. ಆಯ್ತ್ರಿ, ಥ್ಯಾಂಕ್ಸ್ ರೀ. ಹಾಮ್ಮ, ಎಷ್ಟನೇ ವರ್ಷದ ಹುಟ್ಟಿದ ಹಬ್ಬ ಸೌಮ್ಯ ಅವ್ರದ್ದು? ಈಗ SLC ರೀ, 14 ವರ್ಷದ್ದು. ಓಕೆ ಓಕೆ ಅಮ್ಮ. ಸೊ ಸೌಮ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಎಲ್ಲ ರೀತಿಯಿಂದ ಒಳ್ಳೇದ್ ಮಾಡ್ಲಿ, ಎಕ್ಸಾಮ್ಸ್ ಕೂಡ ಎಲ್ಲ ಚೆನ್ನಾಗಿ ಮಾಡ್ಲಿ, ಆಯ್ತಾ? ಸರ್ ನಿಮ್ಮ ಹೆಸರು ಏನ್ರಿ ಸರ್? ಅನಿಲ್ ರಾಯ್ಕರ್ ಅಂತ ಅಮ್ಮ. ಹೌದೇನ್ ಸರ್? ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಮಸ್ಕಾರ. ಆಮೇಲೆ ಹಬ್ಬ ಜೋರಾಗಿ ಮಾಡ್ತಾ ಇದ್ದೀರಿ ಇವತ್ತು? ಬರ್ರಿ ಸರ್ ಊಟಕ್ಕೆ ನಮ್ಮ ಮನೆಗೆ. ಏನ್ ಹಬ್ಬ, ಏನ್ ಸ್ವೀಟ್ ಮಾಡಿದಿರಿ ಹೇಳಿ? ಇವತ್ತು ಹೋಳಿಗೆ ಸರ್, ನಿನ್ನೆ ಇದು ಉಂಡಿ ಮಾಡಿದ್ವಿ, ಇವತ್ತು ಹೋಳಿಗೆ ಮಾಡ್ತಿದ್ವಿ ಬರ್ರಿ. ಓಕೆ ಓಕೆ. ನಾಗರ ಪಂಚಮಿ ಜೋರಾಗಿದೆ ಹಂಗಿದ್ರೆ? ಹ್ಞೂ ಸರ್. ಮಗಳದ್ದು ಹುಟ್ಟಿದ ಹಬ್ಬ ಬೇರೆ ಬಂದ್ಬಿಟ್ಟಿದೆ, ಸಂಭ್ರಮ ಡಬಲ್. ಹ್ಞೂನ್ರಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈ ಮಗಳಿಗೆ ಏನ್ ತುಂಬಾ ಇಷ್ಟ? ಏನ್ರಿ? ಮಗಳಿಗೆ ಏನ್ ತುಂಬಾ ಇಷ್ಟ ಅಂದೆ? ಅವಳಿಗೆ ಏನಿಲ್ರಿ, ನಾವ್ ಏನ್ ಇದು ಮಾಡ್ತೀವಿ ಅವ್ರಿಗೆ ಅದೇ ಇದು ರೀ, ಹಂಗೇನಿಲ್ಲ. ಓಕೆ ಓಕೆ. ಮಗಳು ಚೆನ್ನಾಗಿ ಓದ್ತಾ ಇದ್ದಾಳಾ? ಹ್ಞೂನ್ರಿ, ಚೆನ್ನಾಗ್ ಓದ್ತಾಳ. ಓಕೆ ಓಕೆ, ಚೆನ್ನಾಗಿ ಓದ್ಲಿ. ಇದ್ದಾಳ ಮಗಳು ನಿಮ್ಮ ಮನೇಲಿ ಇವಾಗ? ಇಲ್ರಿ, ಆ ಕಡೆ ನೀರ್ ತರ್ತಾ ಇದ್ದಾಳ್ರಿ. ಹೌದಾ? ಆಗ್ಲಿ ಆಗ್ಲಿ. ಅವಳಿಗೆ ನಾವು ಕೇಳಿದ್ವಿ ಅಂತ ಹೇಳಿ ನಮ್ ಕಡೆಯಿಂದ ವಿಶೇಷನ ತಿಳಿಸ್ಬಿಡಿಮ್ಮ. ಆಯ್ತ್ರಿ, ಥ್ಯಾಂಕ್ಸ್ ರೀ. ಆಮ್ಮ, ಆಗ್ಲಿ. ಹಬ್ಬ ಚೆನ್ನಾಗಿ ಮಾಡಿ, ಖುಷಿ ಖುಷಿಯಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಿಮ್ಮ. ಹಲೋ, ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಅಮ್ಮ. ಏನು ಅಂದ್ರೆ, ನಿಮ್ ಕೈಯಲ್ಲಿ ಸಾಧ್ಯವಾದ್ರೆ ಒಂದು 10 ರೂಪಾಯಿದು ಪುಸ್ತಕ ಅಥವಾ ಒಂದು ಪೆನ್ ತಗೊಂಡು ಯಾವ್ದಾರ ಒಂದು ಬಡ ವಿದ್ಯಾರ್ಥಿ ಕೊಡ್ಸಿ ನಿಮ್ಮ ಮಗಳ ಕೈಯಿಂದ. ಒಂದು 10 ರೂಪಾಯಿ ಪುಸ್ತಕ ಕೊಡಿಸ್ಬಿಟ್ರಿ ಅಂದ್ರೆ ಅವಳಿಗೆ ಜೀವನದಲ್ಲಿ ಯಾವತ್ತೂ ವಿದ್ಯೆಗೆ ಕೊರತೆ ಬರಲ್ವಂತೆ, ಚೆನ್ನಾಗಿ ವಿದ್ಯೆ ತಲೆಗೆ ಹತ್ತತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಅದ್ರಲ್ಲೂ ಕೂಡ ಹುಟ್ಟಿದ ಹಬ್ಬದ ದಿವಸ ಒಂದು 5 ರೂಪಾಯಿ ಪೆನ್ ಆದ್ರೂ ತೊಂದರೆ ಇಲ್ಲ, ಅಥವಾ ಒಂದು 10 ರೂಪಾಯಿ ಪುಸ್ತಕ ಆದ್ರೂ ತೊಂದರೆ ಇಲ್ಲ, ಕೊಡಿಸಿದ್ರೆ ತುಂಬಾ ಒಳ್ಳೇದಂತೆ. ಕೊಡ್ಸಿಮ್ಮ, ಕೊಡ್ಸಿ. ಯಾವ್ದಾದ್ರು ಬಡ ಮಕ್ಕಳಿಗೆ, ನಿಮ್ಮ ಅಕ್ಕಪಕ್ಕ ಮನೆಯವ್ರು ಯಾರು ಇರ್ತಾರಲ್ಲ ಬಡವರು, ಅವ್ರಿಗೆ ಇವಳ ಕೈಯಿಂದ ಒಂದು ಪುಸ್ತಕ ಕೊಡ್ಸಿ. ಆಯ್ತಮ್ಮ, ಆಯ್ತು, ಕೊಡಿ ಕೊಡಿ. ಆಗ್ಲಿಮ್ಮ. ನಮಸ್ತೆ ಸೌಮ್ಯ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನ್ರಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಥ್ಯಾಂಕ್ ಯು ಸರ್. ಮತ್ತೇನ್ರಿ, ನಮ್ಗೇನ್ ಕರೆಯಂಗಿಲ್ರಿ ಪಾರ್ಟಿ ಗಿಟ್ಟಿಗೆ, ಸ್ವೀಟ್ಸ್ ಕೊಡಕ್ಕೆ? ಬರ್ರಿ ಸರ್ ಹಬ್ಬಕ್ಕೆ. ಆಯ್ತು ಆಯ್ತು. ಏನ್ ಮಾಡಿದಿರಿ ಹಬ್ಬಕ್ಕೆ? ಹೋಳಿಗೆ ಸರ್. ಹೋಳಿಗೆ ಮಾಡಿದಿರಿ? ಓಕೆ. ಏನ್ ನಿಮ್ಮ ಫೇವ್ರೆಟ್ ಡಿಶ್ ಯಾವ್ದು? ಅಮ್ಮ ಮಾಡೋ ಹೋಳಿಗೆನಾ ಅಥವಾ ಬೇರೆ ಏನಾದ್ರು ಇಷ್ಟಪಟ್ಟು ಮಾಡಿಸ್ತಾ ಇದೀರಾ ಇವತ್ತು? ಹೋಳಿಗೆನೇ ಸರ್. ಆಗ್ಲಿ ಆಗ್ಲಿ, ಹೋಳಿಗೆನೆ ತಿನ್ನಿ, ಚೆನ್ನಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ. ನಮಗೂ ಒಂದಷ್ಟು ಹೋಳಿಗೆಗಳನ್ನ ಇಟ್ಟಿರಿ, ಬರ್ತೀವಿ ಸಂಜೆಗೆ, ಆಯ್ತಾ? ಸರ್ ಬರ್ರಿ ಸರ್, ಬರೋದೇ ಬೇಕಾಗಿರೋದು. ಆಯ್ತು ಆಯ್ತು, ಬರ್ತೀವಿ. ಸೊ ಫ್ರೆಂಡ್ಸ್ ಜೊತೆ ಹುಷಾರಾಗಿ ಸೆಲೆಬ್ರೇಟ್ ಮಾಡಿ. ಹೊಳೆ ಕೂಡ ತುಂಬಾ ತುಂಬಿದೆ, ಆ ಕಡೆ ಎಲ್ಲ ಹೋಗಕ್ ಹೋಗ್ಬೇಡಿ. ಚೆನ್ನಾಗಿ ಓದಿ, ಒಳ್ಳೆ ರ್ಯಾಂಕ್ ಸ್ಕೋರ್ ತಗೊಳ್ಳಿ, ಆಯ್ತಾ? ಆದ್ರೆ ಅದ್ರ ಜೊತೆಗೆ ಅಮ್ಮಂಗೂ ಒಂದು ರಿಕ್ವೆಸ್ಟ್ ಹೇಳಿದೀನಿ, ಇವತ್ತು ಯಾವ್ದಾದ್ರು ಒಂದು ಬಡ ಮಕ್ಕಳಿಗೆ ಒಂದು ಪುಸ್ತಕ ಅಥವಾ ಪೆನ್ನನ್ನು ಕೊಡೋದು ಮರಿಬೇಡಿ. ಒಳ್ಳೇದಾಗ್ಲಿ ಅಮ್ಮ, ಚೆನ್ನಾಗಿ ಓದಿ, ಆಯ್ತಾ? ಓಕೆ ಅಮ್ಮ, ಥ್ಯಾಂಕ್ ಯು. ಬಾಯ್ ಸರ್. ಬಾಯ್ ಅಮ್ಮ, ಬಾಯ್ ಬಾಯ್. ಎಸ್ ವೀಕ್ಷಕರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸೌಮ್ಯ ಅವರಿಗೆ ತಿಳಿಸಿದ್ದೀವಿ. ಸೊ ಇನ್ನಷ್ಟು ಜನ ಯಾರು ಕರೆ ಮಾಡ್ತಾರೆ ಅವ್ರ ಬಗ್ಗೆ ಕೂಡ ಮಾತಾಡೋಣ. ನಾನು ಹೇಳ್ತಾ ಇದ್ದೆ, ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಅತ್ಯಂತ ಹೆಚ್ಚು ಈ ಮಧ್ಯೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಕುಮಾರ್ ಸರ್, ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾಗನಿಗೆ ಹಾಲು ಎರ್ದಿದ್ದು ಆಯ್ತಾ? ನಿನ್ನೆ ಮಾಡಿದ್ದು ಸರ್ ಹಬ್ಬ. ಹೌದಾ?
ಹಾಂ ಹಾಂ ಹಾಂ, ಸೂಪರ್ ಸೂಪರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಎಲ್ರಿಗೂ? ಎಲ್ಲರಿಗೂ ಚೆನ್ನಾಗಾಗ್ಲಿ ಸರ್ ಹಬ್ಬ. ಹೆಲ್ಪ್ ಮಾಡೋರಿಗೆ ಓಕೆ, ಏನೇನು ಉಂಡೆ ಗಿಂಡಿ ಎಲ್ಲ ತಿಂದ್ರಾ? ಚೆನ್ನಾಗಾಗ್ಲಿ ಸರ್. ಎಸ್ 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 ಸರ್, ಉಂಡೆಗಳನ್ನೆಲ್ಲ ತಿಂದ್ರಾ ಅಂದೆ? ತಿಂದಿವಿ ಸರ್, ತಿಂದಿವಿ ಸರ್. ಎಷ್ಟು ಯಾವ ಥರದ ಉಂಡೆ ತಿಂದಿರ ಒಂಚೂರು ಹೇಳಿ ಸರ್ ನಮಗೂ. ಶೇಂಗಾ ಉಂಡೆ ಇಷ್ಟ ನನಗೆ. ಶೇಂಗಾ ಉಂಡೆ ತುಂಬ ಇಷ್ಟನಾ? ಹೌದು ಸರ್. ಓಕೆ ಓಕೆ, ಎಳ್ಳುಂಡೆ ತಿನ್ಬೇಕು ಅಂತಾರೆ ಈ ಸೀಸನಲ್ಲಿ. ಇಲ್ಲ ಇಲ್ಲ, ಹ್ಞೂ, ಅದು ಖಾಲಿ ಆದ್ಮೇಲೆ ತಿನ್ಬೇಕು ಅಷ್ಟೇ. ಹೌದಾ? ಓಕೆ ಓಕೆ ಓಕೆ. ಇಲ್ಲ ಸರ್, ತಿಂತೀನಿ ತಾಳ್ರಿ. ಹೇಳಿದಿಲ್ಲ. ಎಸ್ ಸರ್ ಎಸ್ ಸರ್. ಯಾರಿಗ ಶುಭಾಶಯ ಹೇಳಲಿಕ್ಕಿದೆಯಾ ಮತ್ತೆ? ಇಲ್ಲ ಸರ್, ಟಿವಿ ಶೋ ಮಾಡ್ತಾರ ಸರ್, ನಿಮ್ಮ ಟಿವಿ ಶೋಗೆ ಹಾಂ ಹಾಂ, ಎಲ್ಲರೂ ಹುಷಾರಾಗಿ ಹಬ್ಬ ಮಾಡ್ಲಿ ಸರ್. ಎಸ್ ಸರ್, ಆರಾಮಾಗಿರಲಿ ಸರ್. ಎಸ್ ಸರ್ ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಏನಾದ್ರು ಹೇಳ್ತೀರಾ ಹಾಡು ಅಥವಾ ಜೋಕ್ಸು? ಜೋಕ್ಸ್ ಹಾಂ, ಗೊತ್ತಿಲ್ಲ ಸರ್ ಜೋಕ್ಸ್. ಫೈನ್ ಫೈನ್. ಯಾವ್ದಾದ್ರು ಒಂದು ಡೈಲಾಗ್ ಇದ್ರೆ ಹೇಳಿ. ಒಂದು ಹಾಡು ಹೇಳ್ತೀನಿ ಸರ್. ಹೇಳಿ ಸರ್, ಹೇಳಿ ಹೇಳಿ. ಸೇಮ್ ವಾಯ್ಸ್ ಬರುತ್ತೆ ನೋಡ್ರಿ. ಹ್ಞೂ ಹ್ಞೂ. ತುಂಬ 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 ತಲೆ ತುಂಬ ಹುಚ್ಚೆಂಬ ಕೂಡಿದರೆ ನಾಚುವುದು ಎದೆ ತುಂಬ. ಸರ್ ಇಷ್ಟ ಬರ್ತದೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಎಸ್ ಸರ್ ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಡೈಲಾಗ್ ಅಷ್ಟೇ ಸರ್ ಬರೋದು. ಹೇಳ್ತೀನಿ. ಓಕೆ ಓಕೆ ಸರ್, ಶೋರ್ ಶೋರ್ ಶೋರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನಾಗರ ಪಂಚಮಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ನಮ್ಮ ಭಾರತೀಯರ ಬಗ್ಗೆ ತುಂಬ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಅದರ ಬಗ್ಗೆ ಮಾತಾಡೋಣ. ಒಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ದಯವಿಟ್ಟು ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಸರಿ ಸರ್. ಸರಿ ಸರ್. ಓಕೆ, ಬಹುಶಃ ಕರೆ ಕಟ್ಟಾಗಿದೆ. ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಭಾರತೀಯರ ಪರಿಸ್ಥಿತಿ ಏನಿದೆ ಅಥವಾ ನಮ್ಮ ಹಿಂದೂಗಳ ಪರಿಸ್ಥಿತಿ ಏನಿದೆ ಅದು ತುಂಬ ಚಿಂತಾಜನಕವಾಗಿದೆ ಅಂಥೇಳಿ ನಮಗೆ ವರದಿಗಳು ಬರ್ತಾ ಇದೆ. ಅದರಲ್ಲೂ ಕೂಡ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಅಂತದನ್ನು ಕೇಳಿಪಟ್ಟಿದ್ದೀವಿ. ನಮ್ಮ ಭಾರತೀಯ ಅಥವಾ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಏನಿದ್ದಾರೆ ಬಾಂಗ್ಲಾದೇಶದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂಗಳು ಯಾರಿದ್ದಾರೆ ಅವ್ರ ಮನೆಗಳನ್ನು ರಾಬ್ರಿ ಮಾಡ್ತಾ ಇದ್ದಾರೆ, ಕಳ್ತನಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಸೊ ನಿಜಕ್ಕೂ ಬೇಸರ ಆಗ್ತಾ ಇದೆ. ಅಲ್ಲಿ ಅಧಿಕೃತವಾಗಿ ಯಾವುದೇ ರೀತಿಯ ಸರ್ಕಾರ ಇಲ್ಲದೆ ಇರೋದ್ರಿಂದ ನಮ್ಮ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ನಾವು ಯಾರಿಗೂ ಕೂಡ ರಿಕ್ವೆಸ್ಟನ್ನು ಕಳ್ಸೋಕೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ನಿನ್ನೆ ಒಂದು ಖಡಕ್ ಆಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ನಾವು ಅಲ್ಲಿ ಗಮನಿಸಿದ್ವಿ. ಏನು ಅಂದರೆ, ನನಗೆ ಒಂದು ವಾಟ್ಸಪ್ ವಿಡಿಯೋ ಬಂತು. ಅಲ್ಲಿ ಯಾವ ಮಟ್ಟಿಗೆ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದರು ಅಂದರೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಮಂಜಣ್ಣ ಸರ್. ಮಂಜಣ್ಣ ಸರ್. ಸರ್ ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಾಂ ಸರ್, ಹಾಂ ಸರ್. ಸ್ವಲ್ಪ ಹೊರಗಡೆ ಬಂದು ಮಾತಾಡಿ ಸರ್, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ. ಅಲ್ಲ ಸರ್, ಈಗ ನಿನ್ನೆ ಇದನ್ನ ಹೇಳಿದ್ರಲ್ಲ ಬೆಳೆ ವಿಮೆದ, ಹಾಂ, ಅದು ಹೆಂಗೆ ಅಂತ ಕಟ್ಬೇಕು ಸರ್ ಬೆಳೆ ವಿಮೆದ? ಸರ್ ಬೆಳೆ ವಿಮೆದು ನೀವು ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ರಿ ಅಂದರೆ ಅವರು ಬರೀ ಸೂರ್ಯಕಾಂತಿದು ಅಂತ ಹೇಳ್ತಿದ್ದಾರೆ ಸರ್. ಇಲ್ಲ, ಈಗೆಲ್ಲ ಬೆಳೆಗಳಿಗಿದೆ ಅಂತೆ. ನೀವು ಕೃಷಿ ಇಲಾಖೆಯಲ್ಲಿ ಅಲ್ಲಿ ಇರ್ತಾರಲ್ವಾ, ನಿಮ್ಗೆ ಮಾಹಿತಿ ಕೊಡೋದಕ್ಕಂತಾನೆ ಅಧಿಕಾರಿಗಳಿಗೆ ಇರ್ತಾರೆ. ಸೊ ಅವ್ರ ಹತ್ರ ತಿಳ್ಕೊಳ್ಳಿ. ನೀವು ಎಲ್ಲಾ ಬೆಳೆಗೂ ಕೂಡ ವಿಮೆ ಮಾಡಿಸ್ಬೋದು. ಅಡಿಕೆಯಿಂದ ಹಿಡಿದು ಎಲ್ಲದಕ್ಕೂ ಇವಾಗ ಮಾಡಿಸ್ಕೊಳ್ತಾ ಇದ್ದಾರೆ ಬೆಳೆ ವಿಮೆ. ಅದು ಕೇವಲ ಒಂದು ಕೆ ಅಂತ ಏನಿರಲ್ಲ. ನಿನ್ನೆ ಹೋಗಿದ್ದೆ ಸರ್ ಗ್ರಾಮವನ್ಗೆ, ಅವರು ಬರೀ ಸೂರ್ಯಕಾಂತಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಪ್ಪ ಹಿಂಗೆಲ್ಲ ಹೇಳಿದ್ರು ಅಂತ ಹೇಳಿದೆ, ಅದಕ್ಕೆ ಸರ್ ಹೇಳಿ. ಇಲ್ಲ ಇಲ್ಲ, ನೀವು ಗ್ರಾಮವನ್ಗೆ ಹೋಗಿ ಕೇಳೋದ್ರ ಬದಲು ನೀವು ನಿಮ್ಮ ಹತ್ರ ಇರ್ತಕ್ಕಂಥ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಇದು, ಇಲ್ಲಾಂದ್ರೆ ಜಿಲ್ಲಾ ಪಂಚಾಯತ್ಗೆ ಹೋಗಿ ಕೇಳಿ. ಇಲ್ಲಾಂದ್ರೆ ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ರು ಕೂಡ ನಿಮ್ಗೆ ಸ್ಪಷ್ಟವಾದ ಮಾಹಿತಿ ಕೊಡ್ತಾರೆ. ಆಯ್ತು ಆಯ್ತು ಸರ್. ಒಳ್ಳೇದಾಗ್ಲಿ ಸರ್. ಹಬ್ಬ ಜೋರಾಗಿ ಮಾಡ್ತಾ ಇದ್ದೀರಾ ನಾಗರ ಪಂಚಮಿ? ಆಯ್ತು. ಓಕೆ ಓಕೆ ಸರ್, ಒಳ್ಳೇದಾಗ್ಲಿ. ನಮಸ್ಕಾರ. ಎಸ್ ವೀಕ್ಷಕರೇ, ದಯವಿಟ್ಟು ನಾನು ಕೃಷಿ ಇಲಾಖೆಯಲ್ಲೂ ಕೂಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೊ ರೈತರು ಬಂದಾಗ ದಯವಿಟ್ಟು ಅವ್ರಿಗೆ ಅಷ್ಟಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ ಅಥವಾ ಐಡಿಯಾ ಇರಲ್ಲ. ಸೊ ಸ್ವಲ್ಪ ವಿಸ್ತೃತವಾಗಿ ಅವ್ರಿಗೆ ಏನು ಮಾಡಿದ್ರೆ ಸೂಕ್ತ, ಏನು ಮಾಡಿದ್ರೆ ಅವ್ರಿಗೆ ಬೆಳೆ ವಿಮೆಯಿಂದ ರಕ್ಷಣೆ ಸಿಗುತ್ತೆ ಅನ್ನೋದನ್ನು ಅವ್ರಿಗೆ ದಯವಿಟ್ಟು ಬಿಡಿಸಿ ಹೇಳಿ ಅಂಥೇಳಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ.
ಹಲೋ ಸರ್ ನಮಸ್ತೆ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ದಯವಿಟ್ಟು. ಸರ್ ಹೇಳಿ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ. ಸರ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ ಅಲ್ಲಿ. ಸರ್ ಟಿ ವಿ ವ್ಯಾಲ್ಯೂಮ್ ನನಗೆ ಕೇಳಿಸ್ತಾ ಇದೆ, ನೀವು ಮ್ಯೂಟ್ ಮಾಡಿ ಅಥವಾ ಹೊರಗಡೆ ಬಂದು ಮಾತಾಡಿ ಸರ್. ಸರ್ ಟಿ ವಿ ವ್ಯಾಲ್ಯೂಮ್ ಕೇಳ್ತಾ ಇದ್ರೆ ನಾನು ಏನು ಮಾತಾಡೋಕ್ಕಾಗಲ್ಲ ಸರ್. ಎಸ್ ವೀಕ್ಷಕರೇ, ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಮಾತಾಡೋವಾಗ ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಿದ್ರೆ ಸೊ ನಾವು ಸ್ಪಷ್ಟವಾಗಿ ಮಾತಾಡ್ಬೋದು. ಇಲ್ಲಾಂದರೆ ನಮಗೆ ರಿಫ್ಲೆಕ್ಟ್ ಆಗಿ ಆ ವಾಯ್ಸ್ ಎಕೋ ಆಗ್ತಾ ಇರುತ್ತೆ, ಸೊ ನಾವೇನು ಮಾತಾಡೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಿ. ಹೇಗಿದ್ರೂ ಕಾರ್ಯಕ್ರಮ ಸಾಯಂಕಾಲ 6 ರಿಂದ 7 ಗಂಟೆ ಮತ್ತೊಮ್ಮೆ ಪ್ರಸಾರ ಆಗುತ್ತೆ. ಆವಾಗ ನೀವೇನು ಮಾತಾಡಿದ್ರಿ ಅನ್ನೋದನ್ನು ಆ ಕಾರ್ಯಕ್ರಮದಲ್ಲಿ ನೋಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ಎಸ್, ಕರೆ ಕಟ್ಟಾಗಿದೆ. ಸೊ ತುಂಬ ಜನ ಕರೆ ಮಾಡ್ತಾರೆ, ಅವರು ತಾವು ಟಿ ವಿಲಿ ಮಾತಾಡೋದು ಹೇಗೆ ಬರುತ್ತೆ ಅನ್ನೋ ನೋಡೋದೊಂದು ಕುತೂಹಲ ಇರುತ್ತೆ, ಅಥವಾ ಟಿ ವಿ ನೋಡ್ತಾ ಮಾತಾಡ್ಬಿಡ್ತಾರೆ ತುಂಬ ಸಂದರ್ಭಗಳಲ್ಲಿ. ಆವಾಗ ವಾಯ್ಸ್ ಎಕೋ ಆಗುತ್ತೆ, ಮತ್ತು ನಾವು ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರೂ ಕೂಡ ಅದು ನಿಮ್ಗೆ ರೀಚ್ ಆಗೋದಕ್ಕೆ 1-2 ಸೆಕೆಂಡ್ ಲೇಟಾಗಿ ರೀಚ್ ಆಗೋದ್ರಿಂದ ನಾವು ಹೇಳಿದ್ದು ನಿಮ್ಗೆ ನಂತರದಲ್ಲಿ ಕೇಳಿಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಟಿ ವಿಯನ್ನು ನೋಡ್ತಾ ಮಾತಾಡಬೇಡಿ ಅಂತಕ್ಕಂಥದ್ದು ನನ್ನ ರಿಕ್ವೆಸ್ಟ್. ಟಿ ವಿಯನ್ನು ಮ್ಯೂಟ್ ಮಾಡಿ, ಮತ್ತು ಟಿ ವಿಯಿಂದ ಸ್ವಲ್ಪ ದೂರ ಬಂದು ಮಾತಾಡಿದ್ರೆ ಆ ವಾಯ್ಸ್ ಎಕೋ ಆಗಲ್ಲ ಮತ್ತು ಕ್ಲಿಯರ್ ನೆಟ್ವರ್ಕ್ ಇರುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ. ಎಸ್ ವೀಕ್ಷಕರೇ, ದಯವಿಟ್ಟು ಯಾರೆಲ್ಲ ಕರೆ ಮಾಡ್ತೀರಿ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಅಥವಾ ಟಿ ವಿಯಿಂದ ದೂರ ಬಂದುಬಿಟ್ಟು ಕರೆ ಮಾಡಿ. ಇಲ್ಲಾಂದರೆ ಹೀಗೆ ಪದೇ ಪದೇ ಕಾಲ್ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಿಮಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಯಾಕೆಂದರೆ ಕರೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಹೇಳಿ ನಾನು ಕೂಡ ಕಾಯ್ತಾ ಇರ್ತೀನಿ. ಸೊ ನೀವು ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾತಾಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಬಾಂಗ್ಲಾದೇಶದಲ್ಲಿ ನಮ್ಮೆಲ್ಲ ಭಾರತೀಯರು ಈಗ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಭಾರತೀಯ ಹಿಂದೂ ಮನೆಗಳ ಮೇಲೆ ಏನು ದಾಳಿ ಆಗ್ತಾ ಇತ್ತು, ನಮ್ಮ ಹಿಂದೂ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ನಮ್ಮ ಮನೆಯ ಹಿಂದೂ ಮನೆಗಳ ಏನಿದೆ ಅಲ್ಲಿನ ಒಂದು ಐಟಮ್ಸ್ಗಳನ್ನು, ಸಾಮಾನುಗಳನ್ನ ರಾಬ್ರಿ ಮಾಡ್ತಕ್ಕಂಥದ್ದು, ಹೊತ್ಕೊಂಡು ಹೋಗ್ತಕ್ಕಂಥದ್ದು, ಟಿ ವಿಗಳನ್ನ, ಫ್ರಿಜ್ಗಳನ್ನ, ಈ ಥರದ ಎಲ್ಲ ಒಂದು ಘಟನೆಗಳು ಅಲ್ಲಿ ನಡೀತಾ ಇತ್ತು. ಅದಕ್ಕೆ ಎಲ್ಲ ಹಿಂದೂಗಳು ತಕ್ಷಣಕ್ಕೆ ಒಂದಾಗಿದ್ದಾರೆ. ಸೊ ನಿಜಕ್ಕೂ ಇದು ಎಂಥ ಒಂದು ಒಳ್ಳೆ ಬೆಳವಣಿಗೆ ಅಂದರೆ, ಅವರೇ ರಾತ್ರಿ ಇಡೀ ಆ ಒಂದು ಏನು ಹಿಂದೂಗಳ ಮನೆ ಇರ್ತಕ್ಕಂಥ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ದೊಣ್ಣೆಗಳನ್ನ ಹಿಡ್ಕೊಂಡು, ತಲ್ವಾರ್ಗಳನ್ನ ಹಿಡ್ಕೊಂಡು ಕಾವಲು ಕಾಯ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂದರೆ, ಯಾವೊಬ್ಬ ಬಾಂಗ್ಲಾದೇಶಿ ಪ್ರಜೆ ಕೂಡ ಆ ಒಂದು ರಸ್ತೆಗೆ ಕಾಲಿಡೋಕ್ಕಾಗ್ತಾ ಇಲ್ಲ. ಸೊ ನಿಜಕ್ಕೂ ಈ ಥರದ ಬೆಳವಣಿಗೆ ಪ್ರತಿಯೊಂದು ನಮ್ಮ ಭಾರತದಲ್ಲಿ ವಿಶೇಷವಾಗಿ ಬರಬೇಕು. ಎಲ್ಲಿ ನಮ್ಮ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಅಲ್ಲಿ ಇದು ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಬೇರೆ ಯಾರು ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಷ್ಟು ಒಳ್ಳೆ ಒಂದು ಅವರು ಒಗ್ಗಟ್ಟನ್ನು ತೋರಿಸಿದ್ದಾರೆ ಅಂದರೆ ಅಲ್ಲಿ ನಿಜಕ್ಕೂ ಖುಷಿ ಆಗುತ್ತೆ. ಆ ವಿಡಿಯೋ ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ಅದಾದಮೇಲೆ ಅಲ್ಲಿ ಯಾವುದೇ ರೀತಿ ನಮ್ಮ ಭಾರತೀಯ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿಲ್ಲ, ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇಲ್ಲ ಅಂದಿದ್ರೆ ಮೊನ್ನೆಗಳೆಲ್ಲ ಸರ್ಕಾರಿ ಬಸ್ಗಳ ಮೇಲೆ ಅವರು ದಬ್ಬಾಳಿಕೆಯನ್ನು ಮಾಡಿದ್ರು. ಅವರ ದೇಶವನ್ನು ಕಟ್ಟಿದ ಮಾಜಿ ಪ್ರಧಾನಮಂತ್ರಿಗಳ ಮೂರ್ತಿಗಳ ಮೇಲೆಲ್ಲ ನಿಂತ್ಕೊಂಡು ಹೇಸಿಗೆಯನ್ನು ಮಾಡಿದ್ರು. ಅಪ್ಪ ಅದು ನೋಡೋಕ್ಕೆ ಹೇಳೋಕ್ಕೆ ಹೋದರೆ 1-2 ಆಗಲ್ಲ ರೀ. ಅವರವರ ಹೆಣ್ಮಕ್ಳ ಮೇಲೆ ಅವರು ಕಲ್ಲು ಹೊಡಿತಾರೆ, ಹೆಣ್ಮಕ್ಳಿಗೆ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಹೊಡಿತಾರೆ. ಅದರಿಂದ ಅವ್ರಿಗೆ ಅದು ಏನು ಸಿಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಜಕ್ಕೂ ಏನು ಹೇಳಬೇಕು ಅಂತ ಶಬ್ದಗಳಲ್ಲಿ ಅರ್ಥ ಆಗ್ತಾ ಇಲ್ಲ. ದೇಶದ ಪ್ರಧಾನಿನೇ ಇನ್ನು ನನ್ನ ಕೈಲಿ ಆಗಲ್ಲ ಅಂಥೇಳಿ ರಾಜೀನಾಮೆ ಕೊಟ್ಟು ನಮ್ಮ ಭಾರತಕ್ಕೆ ಬಂದು ಆಶ್ರಯ ಪಡೆದಿದ್ದಾರೆ. ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನು ಅಂದರೆ, 56 ರಾಷ್ಟ್ರಗಳಲ್ಲಿ ಮುಸ್ಲಿಂ ಬಹುಸಂಖ್ಯಾತರಾಗಿದ್ದಾರೆ. ಆದರೂ ಕೂಡ ಅವರಿಗೆ ಅದು ಯಾವ ದೇಶನೂ ಸೇಫ್ ಅಂತ ಅನ್ನಿಸ್ಲಿಲ್ಲ. ಮತ್ತು ನಮ್ಮ ಭಾರತಕ್ಕೆ ಬಂದು ಅವರು ತಮ್ಮ ಒಂದು ಸೇಫ್ಟಿಯನ್ನು ಕಂಡುಕೊಂಡಿದ್ದಾರೆ. ಆಫ್ಕೋರ್ಸ್ ಭಾರತ ಎಲ್ಲರಿಗೂ ಕೂಡ ಏಕತೆಯನ್ನು ಕೊಟ್ಟಿದೆ, ಎಲ್ರಿಗೂ ಸಮಾನತೆಯನ್ನು ಕೊಟ್ಟಿದೆ, ಎಲ್ಲರನ್ನೂ ಪ್ರೀತಿಸುತ್ತೆ, ಗೌರವಿಸುತ್ತೆ. ಸೊ ಅವರಿಗೆ ಒಂದು ಸೇಫಾಗಿ ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ, ಆದಷ್ಟು ಬೇಗ ಅಲ್ಲಿನ ಪರಿಸ್ಥಿತಿ ಕೂಡ ತಿಳಿಯಾಗಲಿ, ಅಲ್ಲಿ ರಾಜತಾಂತ್ರಿಕ ವ್ಯವಸ್ಥೆ ಜಾರಿಯಾಗಲಿ. ಒಮ್ಮೆ ಮತ್ತೆ ಅಲ್ಲಿ ಹೊಸದಾಗಿ ಯಾರಾದರೂ ಪ್ರಧಾನಿಯಾಗಿ ಅಥವಾ ಸೇನೆಯಿಂದ ಅಧಿಕಾರ ನಡೆಸುವಾಗಾದರೆ ಎಲ್ಲವೂ ತಂತಾನೇ ಎಲ್ಲ ಸರಿ ಹೋಗುತ್ತೆ. ಎಷ್ಟು ದಿವಸ ಅಂತೇಳಿ ರಕ್ತಪಾತವನ್ನು, ಹಿಂಸೆಯನ್ನು ನೋಡಲಿಕ್ಕಾಗತ್ತೆ ಹೇಳಿ? ಏಕೆಂದರೆ
ಅಲ್ಲಿ ಅಮಾಯಕ ಜನರು ಬಲಿಯಾಗ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಹೊಟ್ಟೆಪಾಡಿಗೆ ದುಡಿಮೆಗೆ ಅಂತ ಹೋಗ್ತಿರೋರು ಬಲಿಯಾಗ್ತಿದ್ದಾರೆ. ಅಫ್ಕೋರ್ಸ್ ಅಲ್ಲಿ ಅವರವರೇ ಹೊಡೆದಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ಯಾವುದೇ ರೀತಿಯ ಉದ್ದೇಶ ರಹಿತವಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ, ಅಥವಾ ಅದಕ್ಕೆ ಏನು ಗುತ್ತು ಗುರಿ ಇಲ್ಲ ಅಂತಲೇ ಹೇಳ್ಬೋದು ಆ ಹೊಡೆದಾಟಗಳಿಗೆ. ಅಲ್ಲಿ ಅದರಿಂದ ಯಾರಿಗೆ ಏನು ಲಾಭ ಆಗುತ್ತೆ ಅಂತಲೂ ಅರ್ಥ ಆಗ್ತಾ ಇಲ್ಲ. ಸೊ ಆ ರೀತಿಯ ಒಂದು ಜಗಳಗಳಲ್ಲಿ ನಡೀತಾ ಇದೆ, ಹೊಡೆದಾಟಗಳಲ್ಲಿ ನಡೀತಾ ಇದೆ. ನಿಜಕ್ಕೂ ಬೇಸರ ತರತಕ್ಕಂಥದ್ದು. ಏಕೆಂದರೆ ಮಾನವರು ವಸುದೈವ ಕುಟುಂಬದ ಹಾಗೆ ಒಗ್ಗಟ್ಟಾಗಿರ್ಬೇಕಾಗಿರ್ತಕ್ಕಂಥವ್ರು, ಆದರೆ ಇಲ್ಲಿ ಅವರವರ ದೇಶದಲ್ಲಿ ಅವರವರೇ ಹೊಡೆದಾಡ್ತಾ ಇದ್ದಾರೆ. ಸೊ ಇದು ನಿಜಕ್ಕೂ ತುಂಬ ಬೇಸರ ತರುತ್ತೆ. ಸೊ ಆದಷ್ಟು ಬೇಗ ಅಲ್ಲಿಯ ಪರಿಸ್ಥಿತಿ ತಿಳಿಯಾಗಲಿ ಅಂಥೇಳಿ ನಾವು ಹಾರೈಸೋಣ. ಸೊ ಇನ್ನಷ್ಟು ವಿಚಾರಗಳನ್ನು ನಾನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಅದು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಕುರಿತಾಗಿ ನೋಡ್ತಾ ಹೋಗೋಣ. ಭಾರತ ತಂಡ ಹಾಕಿಯಲ್ಲಿ ಕಂಚಿನ ಪದಕ ಗಳಿಸಿದ್ದಕ್ಕೆ ಪ್ರಧಾನಿ ಮೋದಿ ಆದಿಯಾಗಿ ಎಲ್ಲರೂ ಶ್ಲಾಘನೆಯನ್ನು ಕಳಿಸಿದ್ದಾರೆ. ಸೊ ಸ್ಪೇನ್ ತಂಡವನ್ನು 2-1 ಗೋಲ್ಗಳಲ್ಲಿ ಸೋಲಿಸ್ತು ನಿನ್ನೆ ಹಾಕಿ ತಂಡ. ಸೊ ನಿಜಕ್ಕೂ ಒಂದು ಒಳ್ಳೆಯ ಜಯ. ಅದು ನಮ್ಮ ಜಯಕ್ಕೆ ಅರ್ಹರಾಗಿರ್ತಕ್ಕಂಥ ತಂಡ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಮಧ್ಯೆ ಒಂದೊಂದು ಕರೆ ಬರ್ತಾ ಇದೆಯಾ ಅದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ಓಕೆ. ಅದೇ ರೀತಿ ಮೊನ್ನೆ ನಾನು ಹೇಳಿದ್ದೆ, ಬೆಳಗಾವಿಯಲ್ಲಿ ಸ್ನೇಹ ಅಂತಕ್ಕಂಥ ಒಂದು ಟೇಪ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಅಲ್ಲಿರ್ತಕ್ಕಂಥ 153 ಜನ ಕಾರ್ಮಿಕರ ಪೈಕಿ 152 ಜನ ಗ್ರೇಟ್ ಎಸ್ಕೇಪ್ ಆದರೂ, ಯಾವುದೇ ರೀತಿ ತೊಂದರೆ ಆಗಲಿಲ್ಲಂಗೆ. ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳಾಯಿತು. ಆದರೆ ಒಬ್ಬ ಕಾರ್ಮಿಕ ಯಲ್ಲಪ್ಪ ಗುಂಡ್ಯಾಗೋಳ ಅಂಥೇಳಿ ಅವರು ಬೆಂಕಿಗೆ ಆಹುತಿಯಾದರು. ನಿಜಕ್ಕೂ ತುಂಬ ಬೇಸರದ ವಿಚಾರ. ಶಾರ್ಟ್ ಸರ್ಕ್ಯೂಟ್ನಿಂದ ಸಂಜೆ 7 ಗಂಟೆಗೆ ಕಾರ್ಖಾನೆಯಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಹೊತ್ಕೊಳ್ತು. ಸೊ ತಕ್ಷಣಕ್ಕೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದರು. 16 ಗಂಟೆಗಳ ಸತತ ಕಾರ್ಯಾಚರಣೆ ಬಳಿಕ ಸಂಪೂರ್ಣ ಬೆಂಕಿ ನಂದಿದೆ ಅಂತೆ. ಸೊ ಸಮಾಧಾನಕರ ವಿಚಾರ. ಆ ಒಂದು ಬೆಂಕಿಯಲ್ಲಿ ಏನು ಮೃತಪಟ್ಟರು ಯಲ್ಲಪ್ಪ ಗೊಂಡ್ಯಾಳ್ಗೆ ಅವರಿಗೆ ಸಾಕಷ್ಟು ಆರ್ಥಿಕ ಸಹಾಯವನ್ನು ಮಾಡ್ತೀವಿ ಅಂತ ಕಂಪ್ನಿ ಕಡೆಯಿಂದ ಮತ್ತು ಇಲಾಖೆ ಕಡೆಯಿಂದ ಕೂಡ ಹೇಳಿದ್ದಾರೆ. ಅವರಿಗೆ ಒಂದಷ್ಟು ನೆಮ್ಮದಿಯ ಸಾಂತ್ವನ ಸಿಗೋ ಆಗಲಿ ಅಂಥೇಳಿ ನಾವು ಕೂಡ ಹಾರೈಸೋಣ. ಕಳೆದ 12 ವರ್ಷಗಳಿಂದ ಇದ್ದಂತಹ ಹಳೆಯ ದಾಖಲೆಯನ್ನು ನಿನ್ನೆ ನಮ್ಮ ಮೆಟ್ರೋ ಅದು ಉಡಿಸಾಗಿದೆ. ಅಂದರೆ ಏನು ಅಂದರೆ, ಹೊಸ ದಾಖಲೆಯನ್ನು ಆಗಸ್ಟ್ 6ನೇ ತಾರೀಕು ಅತಿ ಹೆಚ್ಚು ಜನ ಪ್ರಯಾಣ ಮಾಡಿದ್ದಾರೆ ನಮ್ಮ ಬೆಂಗಳೂರು ಮೆಟ್ರೋಲ್ಲಿ. ಅದು ನಿಜಕ್ಕೂ ಖುಷಿ ವಿಚಾರ. 8,26,000 ಜನ ಮೆಟ್ರೋಲಿ ಒಂದೇ ದಿವಸ ಪ್ರಯಾಣ ಮಾಡಿರ್ತಕ್ಕಂಥದ್ದು ನಿನ್ನೆವರೆಗೂ ಅದು ಅತಿ ಹೆಚ್ಚಿನ ದಾಖಲೆಯಾಗಿದೆ. ಸೊ ತುಂಬ ಖುಷಿ ವಿಚಾರ, ಒಳ್ಳೆಯದಾಗಲಿ. ಸೊ ಇನ್ನಷ್ಟು ಜನ ನಮ್ಮ ಮೆಟ್ರೋಲ್ಲಿ ಪ್ರಯಾಣ ಮಾಡಲಿ. ಮೆಟ್ರೋ ಕ್ವಿಕ್ ಸರ್ವಿಸ್ ನೀಡ್ತಾ ಇದೆ, ಒಳ್ಳೆ ಸರ್ವಿಸ್ ನೀಡ್ತಾ ಇದೆ, ಒಳ್ಳೆಯದಾಗಲಿ ಅಂಥೇಳಿ ನಾವು ಮೆಟ್ರೋಗೆ ಶುಭ ಹಾರೈಸೋಣ. ಅದೇ ರೀತಿ ಡೆಂಗಿ ಹಾವಳಿ ತಡೆಗೆ ರಾಜ್ಯ ಸರ್ಕಾರ ಮತ್ತು BBMPಗೆ ಹೈಕೋರ್ಟ್ ಖಡಕ್ ಸೂಚನೆಯನ್ನು ನೀಡಿದಂತೆ. ಯಾಕೆಂದರೆ ಸಾಕಷ್ಟು ಸಾವು ನೋವು ಪ್ರಕರಣಗಳು ಕೂಡ ಕೇಳ್ಪಟ್ವಿ. ಹಾಗಾಗಿ ಮತ್ತು 51 ಹಾಟ್ಸ್ಪಾಟ್ಗಳನ್ನ ಕೂಡ ಇತ್ತೀಚೆಗೆ BBMP ಪತ್ತೆ ಮಾಡಿದೆ ಅಂತೆ. ಅದ್ರ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಆ್ಯಕ್ಟಿವ್ ಕೇಸ್ಗಳಾಗಿ 13,754 ಕೇಸ್ಗಳಿದೆ ಅಂತೆ. ಸೊ ಈ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಏಕೆಂದರೆ ಈಗ ಮಳೆ ವಾತಾವರಣ ಆಗಿರೋದ್ರಿಂದ ಆದಷ್ಟು ಬೇಗ ಇವೆಲ್ಲ ಸ್ಪ್ರೆಡ್ ಆಗಿಬಿಡ್ತವೆ. ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಅದ್ರ ಜೊತೆಗೆ ಹೈಕೋರ್ಟ್ ಕೂಡ ಒಂದಷ್ಟು ಖಡಕ್ ವಾರ್ನಿಂಗನ್ನು ನೀಡಿ ಏನೇನು ಪ್ರಿಕಾಷನ್ಸ್ ತೆಗೆದುಕೋಬೇಕು ಅಂಥೇಳಿ ಒಂದಷ್ಟು ಸಲಹೆ ಸೂಚನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು BBMPಗೆ ನೀಡಿರೋದ್ರಿಂದ ಅವರು ಕೂಡ ಇನ್ನಷ್ಟು ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಕೂಡ ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ಸರ್ಕಾರವನ್ನಾಗಲಿ BBMPನಾಗಲಿ ಅಥವಾ ನಮ್ಮ ಮಹಾನಗರ ಪಾಲಿಕೆಯನ್ನು ನಂಬಿಕೊಂಡು ಅಥವಾ ನೆಚ್ಕೊಂಡು ಕೂತ್ಕೊಳ್ಳೋ ಬದಲು ನಮ್ಮ ಜವಾಬ್ದಾರಿಯನ್ನು ನಾವು ಒಂದಷ್ಟು ಅರ್ಥಕೊಂಡು ಬಾಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಸಂದರ್ಭಗಳಲ್ಲಿ ನಾವು ಬೇರೆಯವ್ರಿಗೋಸ್ಕರ ಅಲ್ಲದೇ ಇದ್ದರೂ ನಮ್ಮ ಮನೆಯ ಸುತ್ತಮುತ್ತ ಒಂದಷ್ಟು ಸ್ವಚ್ಛತೆಯನ್ನು ನಾವು ಕಾಪಾಡಿದ್ದೆ ಆದರೆ, ಒಂದಷ್ಟು ನೀರು ನಿಲ್ಲದೆ ಇರೋ ಹಾಗೆ ನಾವು ನೋಡ್ಕೊಂಡಿದ್ದೆ ಆದರೆ, ಅಟ್ಲೀಸ್ಟ್ ನಮ್ಮ ಕುಟುಂಬದವರಿಗೆ, ನಮ್ಮ ಅಕ್ಕಪಕ್ಕದ ಕುಟುಂಬದವ್ರಿಗೆ ಕೂಡ ಇದರಿಂದ ಒಂದಷ್ಟು ಮೆಂಟಲಿ ಪೀಸ್ ಸಿಗುತ್ತೆ. ಆ ಸೊಳ್ಳೆಗಳಿಂದ ಅಥವಾ ಅದರಿಂದ ಕಡದಿಂದ ಬರ್ತಕ್ಕಂಥ ಡೆಂಗಿ ಜ್ವರದಂಥ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಅದರ ಜೊತೆಗೆ ಜಪಾನ್ನಲ್ಲಿ ನಿನ್ನೆ 7.1ರಷ್ಟು ತೀವ್ರತೆಯ ಭೂಕಂಪದಲ್ಲಿ ಸುನಾಮಿ ಅಪ್ಪಳಿಸ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಹಾಗೇನಾದರೂ ಆಗಿಬಿಟ್ರೆ ನಿಜಕ್ಕೂ ತುಂಬ ಘೋರ ಪರಿಣಾಮ ಬೀರುತ್ತೆ. ಸೊ ಸಾವಿರಾರು ಸಾವು ನೋವುಗಳು ಆಗಿಬಿಡತ್ತೆ. ಹಾಗಾಗಿ ಅದನ್ನು ತುಂಬ ಎಚ್ಚರಿಕೆಯಿಂದ ಜಪಾನ್ನಲ್ಲಿ ಈಗ ನೋಡ್ತಾ ಇದ್ದಾರೆ, ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ವಿಶೇಷವಾಗಿ ಸಮುದ್ರ ತೀರದ ಪ್ರದೇಶಗಳಿಂದ ಜನರನ್ನು ತುಂಬ ದೂರಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಇನ್ನೊಂದು ಖುಷಿ ವಿಚಾರ ಇದೆ. ಅದೇನೆಂದರೆ, ಈಗ ನಮ್ಮ ವಿನು ಪೊಗಟ್ರವರು ಹೊರಗಡೆ ಬಂದಿದ್ದು ಆಗಿದೆ. ಅದರ ಒಂದು
ಅನುಪಸ್ಥಿತಿಯನ್ನು ಅಥವಾ ಅದರ ಒಂದು ನೋವನ್ನು ಮರೆಸೋ ಹಾಗೆ ಇನ್ನೊಬ್ಬರು ಕುಸ್ತಿಪಟು ಅದ್ಭುತವಾಗಿ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಅಮನ್ ಸೆಹರಾವತ್ ಅಂತೇಳಿ 57 kg ಕುಸ್ತಿ ವಿಭಾಗದಲ್ಲಿ ಅವರು ಅದ್ಭುತವಾದ ಪ್ರದರ್ಶನ ನೀಡಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಸೊ ಹಾಗಾಗಿ ಭಾರತಕ್ಕೆ ಇನ್ನೊಂದು ಪದಕ ಬರುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ ಇದೆ, ವಿಶ್ವಾಸ ಇದೆ. ಅಮನ್ ಸೆಹರಾವತ್ ಅವರು ಕ್ವಾರ್ಟರ್ ಫೈನಲ್ನಲ್ಲಿ ಅಲ್ಬೇನಿಯನ್ ಕುಸ್ತಿಪಟು ಅವ್ರನ್ನ 12-0 ಸೋಲಿಸಿದ್ರು. ಸೊ ಇವತ್ತು ಸೆಮಿಫೈನಲ್ ಪಂದ್ಯ ಕೂಡ ಇದೆ. ಅದರಲ್ಲಿ ಅವ್ರಿಗೆ ಗೆದ್ದರೆ ಬೆಳ್ಳಿ ಅಥವಾ ಚಿನ್ನದ ಪದಕ ಬರ್ತಕ್ಕಂಥ ಒಂದು ಸಾಧ್ಯತೆ ಎಲ್ಲ ಇದೆ. ಸೊ ಒಂದು ವೇಳೆ ಅವ್ರು ಏನಾದ್ರು ಚಿನ್ನ ಗೆದ್ದರೆ ಭಾರತಕ್ಕೆ ಮೊದಲು ಚಿನ್ನ ತಂದು ಕೊಡ್ತಕ್ಕಂಥ ಕುಸ್ತಿಪಟು ಆಗ್ತಾರೆ. ಸೊ ಒಳ್ಳೆಯದಾಗಲಿ, ಇಲ್ಲಾದರೂ ನಮಗೊಂದು ಚಿನ್ನದ ಪದಕ ಬರಲಿ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಕುಸ್ತಿಗೆ ಅದೇನೋ ಅನಿರೀಕ್ಷಿತವಾಗಿ ಹೊರಬಿದ್ದಂತಹ ನಮ್ಮ ವಿನೇಶ್ ಪೊಗಟ್ ಅವರು ಭಾವಪೂರ್ಣ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅರ್ಹಗೊಂಡಿದ್ದಂಥ ಅವರು ತುಂಬ ಬೇಸರವಾಗಿ ಎಕ್ಸ್ನಲ್ಲಿ ಭಾವುಕ ಸಂದೇಶವನ್ನು ಪ್ರಕಟಿಸಿದ್ದಾರೆ. ಅಮ್ಮ, ನಾನು ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋಲನ್ನು ಅನುಭವಿಸಿದ್ದೇನೆ ಎಂದಿದ್ದಾರೆ. ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ ಅಂಥೇಳಿ ಅವರು ಟ್ವೀಟ್ ಮಾಡಿದ್ದಾರೆ. ನನ್ನ ಒಂದು ಈ ಮಿಸ್ಟೇಕಿಂದ ಎಲ್ಲರ ಕನಸು ಭಗ್ನವಾಗಿದೆ, ನನ್ನ ಕ್ಷಮಿಸಿ, ನನ್ನ ದೇಶದ ಒಂದು ಇದಕ್ಕೆ ಧಕ್ಕೆ ಆಗಿದೆ ಅಂಥೇಳಿ ಅವರು ತುಂಬ ಭಾವಪೂರ್ಣಕವಾಗಿ ಬರ್ಕೊಂಡಿದ್ದಾರೆ. ಕೇವಲ 100 ಗ್ರಾಮ್ ಅಧಿಕ ತೂಕ ಇದ್ದಿದ್ದರಿಂದ ಅವ್ರನ್ನ ಅನರ್ಹಗೊಳಿಸಿದರು. ಸೊ ಅವರ ಒಂದು ಪರವಾಗಿ 2 ನಿನ್ನೆ ರಿಕ್ವೆಸ್ಟ್ಗಳು ರೈಸ್ ಆಗಿದೆ. ಒಂದು, ಅವ್ರನ್ನ ಮತ್ತು 1 ಗಂಟೆ ಅವಕಾಶ ಮಾಡಿಬಿಟ್ಟು ಕುಸ್ತಿಯಲ್ಲಿ ಕೊಡಬೇಕಾಗಿತ್ತು ಆಟ ಆಡಲಿಕ್ಕೆ ಅಂಥೇಳಿ, ಅದು ಫೇಲ್ ಆಗಿದೆ. ಈಗ ಆಲ್ರೆಡಿ ಬೇರೆಯವ್ರನ್ನ ಫೈನಲ್ನಲ್ಲಿ ಮತ್ತೆ ಆಡಿಸಿರೋದ್ರಿಂದ 2ನೇ ಅವಕಾಶವನ್ನು ಅವ್ರ ಪರವಾಗಿ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ನ ಮಂಡಳಿಗೆ ಒಂದು ರೈಸ್ ಮಾಡಿದ್ದಾರೆ ಇಶ್ಯೂನ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇವಳು ಫೈನಲ್ಲಿಗೆ ಹೋಗಿರೋದ್ರಿಂದ ಇವಳನ್ನ ಫೈನಲ್ ಸೋತ್ಲು ಅಂತ ನೀವು ಗಮನಿಸಿದ್ದೇ ಆಗಿದ್ರು ಕೂಡ ಅವಳಿಗೆ ಕನಿಷ್ಠ ಪಕ್ಷ ಬೆಳ್ಳಿ ಪದಕ ಅಂತೂ ಬರಲೇಬೇಕು ಅಂತಕ್ಕಂಥದ್ದು ಒಂದು ಕೇಸ್ ರೈಸ್ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ಪ್ಯಾರಿಸ್ ಒಲಿಂಪಿಕ್ ಸಂಸ್ಥೆ ಏನಾದರೂ, ಅದೇ ರೀತಿ ವಿಶ್ವ ಒಲಿಂಪಿಕ್ ಸಂಸ್ಥೆ ಏನಾದರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದೆ ಆದರೆ ಖಂಡಿತ ನಮಗೆ ಬೆಳ್ಳಿ ಪದಕ ಬರ್ತಕ್ಕಂಥ ಒಂದು ಅವಕಾಶ ಇದ್ದೇ ಇದೆ. ಅಫ್ಕೋರ್ಸ್ ಅದು ಬರಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ರೈಟ್ಸ್ ಕೂಡ. ಏಕೆಂದರೆ ನಾವು ಈಗಾಗಲೇ ಫೈನಲ್ನಲ್ಲಿ ಅಂದರೆ ವಿನೋಶ್ ಪೊಗಟ್ ಅವರು ಆಲ್ರೆಡಿ ಫೈನಲ್ಗೆ ಎಂಟ್ರಿ ಆಗಿದ್ದರು. ಸೊ ಒಂದು ವೇಳೆ ಫೈನಲಲ್ಲಿ ಆಡಲಿಲ್ಲ ಅಂತಲೇ ಅಂದ್ಕೊಳ್ರಿ, ಅವಾಗ ಆಬ್ವಿಯಸ್ಲಿ ಅವ್ರು ಬೆಳ್ಳಿ ಪದಕಕ್ಕೆ ಅರ್ಹ ಆಗಿರ್ತಾರೆ. ಸೊ ಇದರಲ್ಲಂತೂ ಯಾವುದೇ ರೀತಿಯ ಮೋಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲ 155 ಕೋಟಿ ಭಾರತೀಯರ ಒಂದು ನಿರೀಕ್ಷೆ ಆಗಿದೆ. ಸೊ ದಯವಿಟ್ಟು ಅದನ್ನಾದರೂ ಅವರು ಕೊಟ್ಟು ಅವ್ರಿಗೆ ಸಮಾಧಾನ ಮಾಡುವಾಗ ಆಗಲಿ ಅಂಥೇಳಿ ನಾನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದು ಬೇಸರದ ವಿಚಾರ ನಡೆದಿದೆ. ಇತ್ತೀಚೆಗೆ ಯಾಕೋ ಒಲಿಂಪಿಕ್ಸ್ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಹಲವಾರು ಈ ರೀತಿಯ ಅವಾಂತರಗಳು ನಡೀತಾನೆ ಇದೆ. ವಿನೇಶ್ ಅನರ್ಹ ಬೆನ್ನಲ್ಲಿ ಭಾರತಕ್ಕೆ ಮತ್ತೊಂದು ಆಘಾತ ಆಗಿದೆ. ಅದೇನೆಂದರೆ ಅಂತಿಮ್ಗೆ ಗಡೀಪಾರು ಮಾಡಿದ್ದಾರೆ. ಅಂತಿಮ್ ಅಂತಕ್ಕಂಥ ಮತ್ತೊಬ್ಬ ಭಾರತೀಯ ಕ್ರೀಡಾಪಟು ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ತಮಗೆ ಸೇರಿದ ವಸ್ತುಗಳನ್ನು ಒಲಿಂಪಿಕ್ಸ್ ಕ್ರೀಡಾಗ್ರಾಮದಿಂದ ತೆಗೆದುಕೊಂಡು ಬರುವಂತೆ ಹೇಳಿ ಹೋಗಿದ್ದಾರಂತೆ. ಸೊ ತುಂಬ ಬೇಸರ ಆಗಿದೆ. ಇವರು ಏನೋ ತಪ್ಪು ಮಾಡಿದ್ದಾರೆ ಅಂತೇನೋ ಹೇಳ್ತಿದ್ದಾರೆ, ಬಟ್ ಏನೋ ಅದ್ರ ಬಗ್ಗೆ ಕ್ಲಿಯಾರಿಟಿ ಇಲ್ಲ, ಏನು ಅಂತ ನಾವು ನೋಡಬೇಕಾಗಿದೆ. ಸೊ ಭಾರತೀಯ ಒಲಿಂಪಿಕ್ಸ್ನಿಂದ ಇದನ್ನು ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅವರಿಂದ ಅದೇನು ತಪ್ಪಾಗಿದೆ ಅಂತ ಗೊತ್ತಿಲ್ಲ, ಏನೋ ಕ್ರೀಡಾಗ್ರಾಮದ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ನಾವು. ಸೊ ಈ ಒಂದು ಸಣ್ಣ ಒಂದು ಇದಕ್ಕೆ ಅವ್ರನ್ನ ಅಲ್ಲಿಂದ ಗಡೀಪಾರು ಮಾಡ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸೂಕ್ತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಫ್ಕೋರ್ಸ್ ಅವರಿಗೆ ಒಂದಷ್ಟು ಫೈನ್ಗಳನ್ನ ಹಾಕಿ ಅವ್ರನ್ನ ಮುಂದಿನ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು. ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ಮೊನ್ನೆ ನಡೆದಂತಹ ಒಂದು ಘಟನೆಯಲ್ಲಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಪೊಲೀಸ್ ಪೇದೆಯಾಗಿರ್ತಕ್ಕಂಥ ಅವ್ರ ಹೆಸರು ಏನು ಅಂದರೆ ದೊಡ್ಡಲಿಂಗಯ್ಯ ಅವರು ಹೊಟ್ಟೆ ಮಂಜನನ್ನು ಹಿಡಿದಿದ್ರು. ಅವರಿಗೆ ಭಾರೀ ಪ್ರಶಂಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಿನ್ನೆ ನಾವು ನಿರೀಕ್ಷೆ ಮಾಡಿದ್ವಿ. ಸೊ ಅವರಿಗೆ ಮುಂಬಡ್ತಿ ಕೂಡ ಸಿಕ್ಕಿದೆ ಅಂಥೇಳಿ ತಿಳಿದಿದೆ. ಸೊ ಅವರಿಗೆ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಮಟ್ಟದ ರಿಸ್ಕ್ ತೊಗೊಂಡ್ರು ಅವರು. ಆ ಹೊಟ್ಟೆ ಮಂಜನನ್ನು 16 ವರ್ಷಗಳಿಂದ ಅವನು ತಪ್ಪಿಸ್ಕೊಂಡು ಅಡ್ಡಾಡ್ತಾ ಇದ್ದ. ಅದು ಕೂಡ ಅವನು ಅಷ್ಟು ದೊಡ್ಡ ಒಂದು ಹೆಲ್ಮೆಟನ್ನು ಹಾಕ್ಕೊಂಡಿದ್ರು ಕೂಡ ಇವನೇ ಹೊಟ್ಟೆ ಮಂಜ ಅಂಥೇಳಿ ಹಿಡಿದು ಅವನಿಗೆ ಎಲ್ಲರಿಂದ ಅಟ್ಯಾಕ್ ಮಾಡಿಸಿ ತುಂಬ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರು. ಹೆಚ್ಚು ಕಡಿಮೆ 10 ಪ್ರಕರಣಗಳಲ್ಲಿ ಅವನು ಪೊಲೀಸರಿಗೆ ಬೇಕಾಗಿದ್ದ ಅಂತೆ. ಸೊ ಅವ್ರನ್ನ ಒಬ್ಬರು ಯಾವುದೇ ಆಯುಧ ಇಲ್ಲದೆ ಹೋಗಿ ಹಿಡಿದಿದ್ದಾರೆ ನಮ್ಮ ದೊಡ್ಡಲಿಂಗಯ್ಯ ಅವರು. ಸೊ ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಪ್ರಶಂಸೆ ಕೂಡ ಅವರಿಗೆ ಸಿಕ್ಕಿದೆ. 1-2-3 ವೇಕೆನ್ಸಿ ಇದೆ, ಅದನ್ನ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸಲ್ಲಿ ವೇಕೆನ್ಸಿ ಇದೆ. BSc B ಫಾರ್ಮಾ ಫ್ರೆಷರ್ ಇದ್ರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ನೋಡೋಣ.
ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ನಿಮ್ಮ ವಾಯ್ಸ್ ತುಂಬ ನಿಧಾನಕ್ಕೆ ಕೇಳಿಸ್ತಾ ಇದೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ನಾವು ಕುಮ್ಮೂರಿಂದ ಹರಿಹರ ತಾಲೂಕು. ಹಾಂ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಆಂಜನೇಯ ಅಂತ ಸರ್. ಆಂಜನೇಯ ಸರ್. ಸರ್ ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಹ್ಞೂ ಸರ್. ಸರ್ ಹೇಳಿ, ಯಾರಿಗೆ ಶುಭಾಶಯ ತಿಳಿಸ್ಬೇಕು? ನಮ್ಮ ಮೊಮ್ಮಕ್ಕಳಿಗೂ ಅಳಿಂದಿರಿದೆ ಸರ್. ಓಕೆ ಓಕೆ, ನಿಮ್ಮ ಮೊಮ್ಮಕ್ಕಳಿಗೂ ಹಾಗೂ ಹಳೆಯಂದ್ರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಸರ್. ಹಬ್ಬ ಜೋರ ಸರ್, ನಾಗರ ಪಂಚಮಿ. ಹ್ಞೂ ಸರ್. ಸೊ ಏನೆಲ್ಲ ಸ್ವೀಟ್ಸ್ ಮಾಡಿದ್ದೀರಿ ಇವತ್ತು? ಹೋಳಿಗೆ, ಉದ್ದೆ, ಓಕೆ ಓಕೆ. ಅನ್ನ ಸಾರು ಹೊಡೆಯೋದು ಸರ್ ಜೋರಾಗಿ. ಹಾಂ, ಮತ್ತು ನಮಗೆ ಹಬ್ಬಕ್ಕೆ ಕರೆಯಲ್ವಾ ಸರ್? ಬನ್ನಿ ಸರ್, ಬನ್ನಿ, ನೀವು ಬರೋ ಎಲ್ಲರೂ ಮತ್ತಿದ್ದೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಹೌದು ಹೌದು. ಸೊ ಅದರಲ್ಲೂ ಕೂಡ ಹಳ್ಳಿಗಳಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಾಗರ ಪಂಚಮಿನ. ಹ್ಞೂ ಸರ್. ಹೌದು ಹೌದು, ಒಳ್ಳೇದಾಗಲಿ ಸರ್. ಸೊ ನಾವು ಕೂಡ ನಿಮ್ಮ ಹಬ್ಬಕ್ಕೆ ಬರೋಕ್ಕೆ ಟ್ರೈ ಮಾಡ್ತೀವಿ. ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಸರ್, ಎಲ್ರಿಗೂ ಒಳ್ಳೇದಾಗಲಿ. ಬನ್ನಿ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ನಮಸ್ತೆ. ಡ್ಯಾಮ್ ತುಂಬಿರಿಂದ ರೈತರಿಗೆ ಎಲ್ಲರಿಗೂ ತುಂಬ ಖುಷಿ ಆಗಿದೆ ಸರ್. ಎಸ್ ಸರ್, ಎಸ್ ಸರ್, ಖಂಡಿತ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಒಂದು ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೆ ಪ್ರಯತ್ನ ಮಾಡಿ, ಯಾಕೆಂದರೆ ವಾಲ್ಯೂಮ್ ತುಂಬ ಕಡಿಮೆ ಕೇಳಿಸ್ತಾ ಇದೆ. ನಾನು ಉದ್ಯೋಗ ವಾರ್ತೆ ಬಗ್ಗೆ ಹೇಳ್ತಾ ಇದ್ದೆ. 30 ವರ್ಷ ಒಳಗಡೆ ಇರ್ತಕ್ಕಂಥ ಯಾರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, BSc B.Pharma ಆಗಿದ್ರೂ ತೊಂದರೆ ಇಲ್ಲ, ಎಕ್ಸ್ಪೀರಿಯನ್ಸ್ ಇದ್ರೂ ತೊಂದರೆ ಇಲ್ಲ, ಅಥವಾ ಫ್ರೆಷರ್ ಇದ್ರೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀಡಿದ್ದಾರೆ, 9916159148. ಇವ್ರ ಹೆಸರು ರಾಜೇಂದ್ರ ಅಂತ ಹೇಳಿ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಜಾಬ್ ಇಂಟರ್ವ್ಯೂನ ಕೊಡೋದಕ್ಕೆ ಟ್ರೈ ಮಾಡಿ. ಅದೇ ರೀತಿ ಇನ್ನೊಂದು ಮ್ಯಾಂಗ್ಳೂರ್ ಹೆಡ್ ಕ್ವಾರ್ಟರ್ಸ್ಗೆ ವೇಕೆನ್ಸಿ ಇದೆ, FDC ಅಂತಕ್ಕಂಥ ಕಂಪ್ನಿಯಲ್ಲಿ. ಇಲ್ಲೂ ಕೂಡ 35 ವರ್ಷ ವಯಸ್ಸಿದ್ದವ್ರಿಗೆ ಇದ್ರ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸುನಿಲ್ ಅಂತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರ್ ನೀಡಿದ್ದಾರೆ, 9448904509 ನಂಬರ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಒಂದು ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಹಾಸನ ಜಿಲ್ಲೆಯ ಜಾಂಡೀಸ್ ಶೆಟ್ಟರ್ ಅಂತಲೇ ಹೆಸರುವಾಸಿಯಾಗಿದ್ದಂತಹ ಪಾರಂಪರಿಕ ವೈದ್ಯರಾದ ವೈದ್ಯರತ್ನ ಸತ್ಯನಾರಾಯಣ ಶೆಟ್ಟಿ ಅವರು ವಯೋಸಹಜವಾಗಿ ಕಾಯಿಲೆಗೆ ಒಳಗಾಗಿ ಮತ್ತು ಏಜ್ ಆಗಿದ್ದರಿಂದ ಅವರು ನಿನ್ನೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಒಂದು ಅಗಲಿಕೆ ತುಂಬಲಾರದ ನಷ್ಟ ಪಾರಂಪರಿಕ ವೈದ್ಯ ವಿಭಾಗಕ್ಕೆ ಮತ್ತು ಆ ಒಂದು ಹಾಸನ ಜಿಲ್ಲೆಗೆ ಅಂಥೇಳಿ ಅಲ್ಲಿರ್ತಕ್ಕಂಥ ನನ್ನ ಪ್ರೀತಿಯ ಸ್ನೇಹಿತರು ಕಳಿಸಿದ್ದಾರೆ. ಇದನ್ನು ತುಂಬ ಬೇಸರ ಆಯಿತು. ಸಾಕಷ್ಟು ಜನರಿಗೆ ಅವರು ಉಚಿತವಾಗಿ ಜಾಂಡೀಸ್ಗೆ ಚಿಕಿತ್ಸೆಯನ್ನು ನೀಡಿರ್ತಕ್ಕಂಥ ಮಹಾಮಹಿಮರು. ಸೊ ಸರಿಸುಮಾರು 90 ವರ್ಷ ಅವ್ರಿಗೆ ವಯಸ್ಸಾಗಿತ್ತು ಅಂತ ಕೇಳ್ಪಟ್ಟೆ. ಸೊ ನಿಜಕ್ಕೂ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ನೀಡಲಿ. ಅವರ ಸೇವೆ ಅನನ್ಯವಾಗಿದ್ದು ನಿಜಕ್ಕೂ ಅವ್ರ ಕುಟುಂಬದಲ್ಲಿ ಯಾರಾದರೂ ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂಥೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಒಂದು ರಕ್ತದ ಅವಶ್ಯಕತೆ ಇದೆ. ಬಾಪೂಜಿ ಹಾಸ್ಪಿಟಲ್ ದಾವಣಗೆರೆಯಲ್ಲಿರ್ತಕ್ಕಂಥ ಒಬ್ಬ ರೋಗಿಗೆ O ಪಾಸಿಟಿವ್ ರಕ್ತದ ಅವಶ್ಯಕತೆ ಇದೆ. ದಯವಿಟ್ಟು ಯಾರಾದರೂ ಹೋಗಿ ಅವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 7019832804. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 7019832804. ದಯವಿಟ್ಟು ಈ ನಂಬರ್ಗೆ ಸಂಪರ್ಕ ಮಾಡಿ. ಬಾಪೂಜಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಬ್ಬ ರೋಗಿಗೆ ತುರ್ತಾಗಿ O ಪಾಸಿಟಿವ್ ರಕ್ತದ ಅವಶ್ಯಕತೆ ಇದೆ. ದಯವಿಟ್ಟು ಹೋಗಿ ಯಾರಾದರೂ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರಕೃತಿಯಲ್ಲಿ ವಾತಾವರಣ ಅಂತಕ್ಕಂಥದ್ದು ಆಗಿಂದಾಗೆ ಬದಲಾವಣೆ ಆಗ್ತಾನೆ ಇರುತ್ತೆ. ಸೊ ಒಮ್ಮೆ ಬೇಸಿಗೆಗಾಲ ಆದ ನಂತರ ಸಡನ್ನಾಗಿ ಮಳೆಗಾಲ ಬರುತ್ತೆ. ಇನ್ನೇನು ಮಳೆಗಾಲ ಮುಗಿತಾ ಬಂತು ಅಂದರೆ ಸಡನ್ನಾಗಿ ಚಳಿಗಾಲಕ್ಕೆ ನಾವು ಶಿಫ್ಟ್ ಆಗಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ದೇಹ ಒಂದು ಋತುಮಾನದಿಂದ ಇನ್ನೊಂದು ಋತುಮಾನಕ್ಕೆ ಅಡ್ಜಸ್ಟ್ ಆಗೋದಕ್ಕಿಂತ ಮುಂಚೆನೇ ಈ ಒಂದು ಋತುಗಳು ಬದಲಾಗೋದ್ರಿಂದ ಏನಾಗುತ್ತಂತೆ, ನಮ್ಮ ದೇಹದಲ್ಲಿ ವಿಪರೀತವಾಗಿರ್ತಕ್ಕಂಥ ನಾವು ತೊಂದರೆಗಳನ್ನು ಅನುಭವಿಸ್ತೀವಿ. ಅದು ಅಲ್ಲೂ ಕೂಡ ನಾವು ವಿಶೇಷವಾಗಿ ದೈನಂದಿನವಾಗಿ ಒಂದಷ್ಟು ಅಭ್ಯಾಸಗಳನ್ನು, ಒಳ್ಳೆ ಅಭ್ಯಾಸಗಳನ್ನು, ಈ ವಾಕಿಂಗ್ ಆಗಿರ್ಬೋದು, ಜಾಗಿಂಗ್, ಯೋಗ ಅಥವಾ ಇನ್ಯಾವುದೋ ಜಿಮ್ನಾಸ್ಟಿಕ್, ಈ ಥರ ಯಾವುದೇ ರೀತಿಯ ಒಂದು ಬೆವರು ಸುರಿಸ್ತಕ್ಕಂಥ ಅಭ್ಯಾಸಗಳನ್ನು ಒಂದು ವೇಳೆ ಇಟ್ಕೊಂಡಿಲ್ಲ ಅಂದರೆ ನಿಜಕ್ಕೂ ಕೂಡ ಈ ರೀತಿಯ ವಾತಾವರಣದ ಬದಲಾವಣೆ ನಮ್ಮ ಒಂದು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಕಳೆದ ವರ್ಷಕ್ಕಿಂತ ಹೆಚ್ಚು ಚಳಿಯ ವಾತಾವರಣ ಇರಲಿದೆ ಅಂತ ಹೇಳಲಾಗುತ್ತೆ. ಇದನ್ನು ಅಲ್ಬೇಲಿಯನ್ ವಿದ್ಯಮಾನ ಅಂತ ಹೇಳ್ತಾರೆ. ನಾಳೆ ಬೆಳಗ್ಗೆ 5:30ಕ್ಕೆ ಇದು ಪ್ರಾರಂಭ ಆಗುತ್ತಂತೆ.
ಅಲ್ಬೇನಿಯಂ ವಿದ್ಯಮಾನದ ಪರಿಣಾಮಗಳನ್ನು ನಾವೀಗಾಗಲೇ ನೋಡಿದ್ದೀವಿ, ಸಾಕಷ್ಟು ಕೇಳಿದ್ದೀವಿ. ಇದು ಆಗಸ್ಟ್ 22 ಅಥವಾ ಆಗಸ್ಟ್ 24 ಕೊನೆಗೊಳ್ಳುತ್ತಂತೆ. ಇದರ ಒಂದು ಮಾಹಿತಿಯ ಪ್ರಕಾರ ನಾವು ಹಿಂದೆಂದಿಗಿಂತಲೂ ಅತಿ ಹೆಚ್ಚು ಶೀತವನ್ನು ನಾವು ಅನುಭವಿಸ್ತೀವಂತೆ. ನಮ್ಮ ದೇಹದಲ್ಲಿ ಹಲವಾರು ತೊಂದರೆಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇಹದಲ್ಲಿ ನೋವು ಬರ್ಬೋದು, ಉಸಿರು ಕಟ್ಕೊಳ್ಬೋದು, ಉಸಿರಾಡಕ್ಕೆ ತೊಂದರೆ ಆಗ್ಬೋದು, ಗಂಟಲು ನೋವು, ಜ್ವರ, ಕೆಮ್ಮು. ಅದೇ ರೀತಿ ನಮಗೆ ಆಹಾರ ಒಂದು ಇಷ್ಟ ಆಗದೇ ಇರತಕ್ಕಂಥ ಸಮಸ್ಯೆ ಇರ್ಬೋದು. ಈ ರೀತಿ ಅದರಲ್ಲೂ ಕೂಡ ವಿಶೇಷವಾಗಿ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವು 90 ದಶಲಕ್ಷ ಅಲ್ಬೇನಿಯಂ ಅಷ್ಟು ಡಿಸ್ಟೆನ್ಸ್ ಇದೆ ಅಂತೆ. ಈ ಎರಡರ ನಡುವಿನ ಅಂತರವು ಈ ಒಂದು ಸಂದರ್ಭದಲ್ಲಿ 1,52 ದಶಲಕ್ಷ ಅಲ್ಬೇನಿಯಂಗೆ ಅದು ಹೋಗುತ್ತಂತೆ. ಅಂದರೆ ಸರಿಸುಮಾರು 66ರಷ್ಟು ದೂರ ಹೆಚ್ಚಿಗೆ ಆಗತ್ತಂತೆ. ಹಾಗಾಗಿ ಈ ಸಂದರ್ಭಗಳಲ್ಲಿ ಅತಿ ಹೆಚ್ಚು ಚಳಿ ಬೀಳುತ್ತೆ ಅಂತ ಸೈನ್ಸ್ ಹೇಳ್ತಾ ಇದೆ, ಇದನ್ನು ನಾನು ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಹಾಗಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರಲ್ಲೂ ಕೂಡ ದಯವಿಟ್ಟು ಮುಂದಿನ 20-25 ದಿವಸಗಳ ಕಾಲ ದಯವಿಟ್ಟು ಬಿಸಿ ನೀರನ್ನೇ ಕುಡಿಯೋದಕ್ಕೆ ಪ್ರಯತ್ನ ಮಾಡಿ, ಅಥವಾ ಕಾಯಿಸಿ ಆರಿಸಿರ್ತಕ್ಕಂಥ ನೀರನ್ನು ಕುಡಿಯೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಸಾಧ್ಯವಾದಷ್ಟು ಸಂಜೆ 7 ಗಂಟೆ ಒಳಗಡೆ ಎಲ್ಲ ಮನೆ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಅತಿ ಹೆಚ್ಚು ಚಳಿ ಇದ್ದರೆ ಏನಾಗುತ್ತೆ ವಾತಾವರಣದಲ್ಲಿ ಅಂದರೆ ನಮ್ಮ ದೇಹದಲ್ಲೂ ಕೂಡ ಚಳಿಯ ವಾತಾವರಣ ತುಂಬ ಹೆಚ್ಚಾಯಿತು ಅಂದರೆ ಲೋ ಬಿ ಪಿ ಆಗ್ಬೋದು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ಗಳಾಗ್ಬೋದು. ಸೊ ಈ ರೀತಿಯ ಅವಘಡಗಳು ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ. ಅದರಲ್ಲೂ ಕೂಡ ವಯಸ್ಸಾಗಿರ್ತಕ್ಕಂಥ ಮನೇಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಸ್ವಲ್ಪ ಬೆಚ್ಚನೆಯ ವಸ್ತ್ರಗಳನ್ನು, ಟಿ ಶರ್ಟ್ಗಳನ್ನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರೋದಕ್ಕೆ ಪ್ರಯತ್ನ ಮಾಡಿ. ಕಾಲ್ಗೂ ಕೂಡ ಸಾಕ್ಸ್ಗಳನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅತಿ ಸೂಕ್ತವಾಗಿರ್ತಕ್ಕಂಥದ್ದು ಅಂಥದ್ದು ಒಬ್ಬ ವೈದ್ಯರು ಕೂಡ ಹೇಳಿರ್ತಕ್ಕಂಥ ವಿಚಾರ. ಇನ್ನೊಂದು ಏನು ಮಾಡಬೇಕು ಅಂದರೆ ನಾವು ಸಾಧ್ಯವಾದಷ್ಟು ಆಹಾರವನ್ನು ಬಿಸಿ ಬಿಸಿಯಾಗಿ ತಿಂತಕ್ಕಂಥದ್ದು ಸ್ವಲ್ಪ ಸೂಕ್ತ. ಯಾಕೆಂದರೆ ಚಳಿಗಾಲ ಇರೋದ್ರಿಂದನೇ ಕೂಡ ನಮ್ಮ ದೇಹದಲ್ಲಿ ನಮಗೆ ಜೀರ್ಣಶಕ್ತಿಯ ಪ್ರಮಾಣ ಮೊದಲೇ ಕಡಿಮೆ ಇರುತ್ತೆ. ಅದರಲ್ಲೂ ಕೂಡ ನಾವು ಹೊರಗಡೆ ಹೋಗಿ ಒಂದಷ್ಟು ವ್ಯಾಯಾಮಗಳನ್ನ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಳೆ ಕೂಡ ಇರುತ್ತೆ, ಚಳಿ ಕೂಡ ಇರುತ್ತೆ, ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ನಾವು ಒಮ್ಮೆ ಬೆವರು ಸುರಿಸ್ತಕ್ಕಂಥ ಕೆಲಸಗಳನ್ನು, ಕ್ರಿಯೆಗಳನ್ನ ಮಾಡಲ್ಲ ಅಂದರೆ ನಮ್ಮ ಆ ದೇಹದಲ್ಲಿ ಆಟೋಮೆಟಿಕ್ಕಾಗಿ ಜೀರ್ಣಶಕ್ತಿಯ ಕೊರತೆ ಇದ್ದೇ ಇರುತ್ತೆ. ಸೊ ಅಂಥದ್ರಲ್ಲಿ ನಾವೇನಾದರೂ ತಣ್ಣನೆ ಪದಾರ್ಥಗಳನ್ನು ತಿಂದಾಗ ಅದು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಸಮಯ ತೆಗೆದುಕೊಳ್ಳೋದ್ರಿಂದ ಅಥವಾ ಸರಿಯಾಗಿ ಜೀರ್ಣ ಆಗದೇ ಇರೋದ್ರಿಂದ ಮತ್ತಷ್ಟು ಅಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳು ಬರುತ್ತೆ. ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ಕಾನ್ಸ್ಟಿಪೇಷನ್ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ಆಲ್ರೆಡಿ ಡಯಾಬಿಟಿಕ್ಸ್ ಸಂಬಂಧಪಟ್ಟಂತೆ ಹಲವಾರು ಮೆಡಿಕೇಟೆಡ್ಗಳನ್ನ ಏನು ತೆಗೆದುಕೊಳ್ತಾ ಇರ್ತಾರೆ ಅವ್ರಿಗಂತೂ ಕಾನ್ಸ್ಟಿಪೇಷನ್ ಕಾಮನ್ ಆಗಿಬಿಡುತ್ತೆ. ಮತ್ತು ನೀವು ಸಿರಪ್ಗಳು ತೊಗೋಬೇಕಾಗತ್ತೆ, ಟ್ಯಾಬ್ಲೆಟ್ಸ್ಗಳು ತೊಗೋಬೇಕಾಗತ್ತೆ, ಇನ್ನೇನೇನೋ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಹೋಗ್ತೀರಿ. ಒಂದರಿಂದ ಒಂದು ಅದು ಅಟ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ತೊಂದರೆಗಳು ಬರಬಾರ್ದು ಅಂದರೆ ನೀವು ಅಟ್ಲೀಸ್ಟ್ ಒಂದು ಒಳ್ಳೆ ಬಿಸಿನೀರನ್ನು ಸೇವನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಅದಕ್ಕೊಂದು 2 ಹನಿ ನಿಂಬೆ ರಸವನ್ನು ಹಾಕ್ಕೊಂಡು ಕುಡಿತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನೀವು ಸೇವನೆ ಮಾಡ್ತಕ್ಕಂಥ ಆಹಾರ, ಬೆಳಗಿನ ತಿಂಡಿ ಆಗಿರಲಿ, ಮಧ್ಯಾಹ್ನದ ಊಟ ಆಗಿರಲಿ ಅಥವಾ ರಾತ್ರಿ ಊಟ ಆಗಿರಲಿ, ಅದನ್ನು ಬಿಸಿ ಬಿಸಿಯಾಗಿ ಸೇವನೆ ಮಾಡಿದ್ದೆ ಆದರೆ ಒಂದಷ್ಟು ಪ್ರಮಾಣದಲ್ಲಿ ಬರ್ತಕ್ಕಂಥ ಕಾಯಿಲೆಗಳಿಂದ, ತೊಂದರೆಗಳಿಂದ ನೀವು ಸೇಫಾಗಿ ಇರ್ಬೋದು ಅಂತ ನಾನು ಹೇಳ್ತೀನಿ. ಈಗಾಗಲೇ ವಿಶ್ವಸಂಸ್ಥೆಯವರು ಹೇಳಿಬಿಟ್ಟಿದ್ದಾರೆ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿಬಿಟ್ಟಿದ್ದಾರೆ, ನಾವು ಪ್ರತಿನಿತ್ಯ ಏನು ಬಿಸಿ ಬಿಸಿಯಾಗಿ ಆಹಾರವನ್ನು ಚೆನ್ನಾಗಿ ತಯಾರಿಸ್ಕೊಂಡು ತಿಂತಿದ್ದೀವಿ ಅಂದರೂ ಕೂಡ ನಾವು ನಮಗೆ ಗೊತ್ತಿಲ್ಲದೇ 30-40% ಅಷ್ಟು ಪಾಯ್ಸನನ್ನು ನಾವು ಇಂಟೇಕ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಕೂಡ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಟೈಮ್ ಶಾರ್ಟ್ ಅಂತ ಇರುತ್ತೆ, ಎಲ್ಲರೂ ಕೂಡ ಸಮಯದ ಅಭಾವ ಅಂತೇಳಿ ಏನು ಮಾಡ್ತೀವಿ, ಕುಕ್ಕರ್ಗಳಲ್ಲಿ ಅನ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಅಲ್ಯೂಮಿನಿಯಂ ಕುಕ್ಕರ್ಗಳಲ್ಲಿ ಅನ್ನ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ವೆರಿ ಡೇಂಜರಸ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ, ಅಲ್ಯೂಮಿನಿಯಂ ಕುಕ್ಕರ್ಗಳಲ್ಲಿ ಯಾರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಅವ್ರಿಗೆ ಒಂದಲ್ಲ ಒಂದು ರೀತಿಯ ತೊಂದರೆಗಳು ಆಗೇ ಆಗತ್ತೆ. ಅದರಲ್ಲೂ ಕೂಡ ವೆರಿ ಡೇಂಜರಸ್ ಆಗಿ ಇನ್ಫರ್ಟಿಲಿಟಿ ಅಂತಕ್ಕಂಥ ಸಮಸ್ಯೆಗಳು ಕಾಡುತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ದಯವಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗತ್ತೆ. ಅಲ್ಯೂಮಿನಿಯಂ ಒಂದು ಪದಾರ್ಥಗಳಲ್ಲಿ ನಾವು ಯಾವುದೇ ರೀತಿಯ ಆಹಾರವನ್ನು ಸೇವನೆ ಮಾಡಲೇಬಾರ್ದು ಅಂತ ಹೇಳುತ್ತೆ. ಆದರೆ ಇವತ್ತು ನಾವು ವಾಟರ್ ಬಾಟ್ಲ್ ಏನು ಕ್ಯಾರಿ ಮಾಡ್ತೀವಿ ಅವೆಲ್ಲ ಅಲ್ಯೂಮಿನಿಯಮನ್ನು ಹೊಂದಿದ್ದಾವೆ. ಕುಕ್ಕರಲ್ಲಿ ಅನ್ನ ಏನು ಮಾಡ್ತೀವಿ ಅವೆಲ್ಲ ಅಲ್ಯೂಮಿನಿಯಂ ಪಾತ್ರೆಗಳಾಗಿದ್ದಾವೆ. ಸೊ ಇದರಿಂದ ಖಂಡಿತವಾಗ್ಲೂ ನಿಮ್ಮ ಹೆಣ್ಣುಮಕ್ಕಳು ಬೇಗ ಋತುಮತಿ ಆಗ್ತಕ್ಕಂಥದ್ದು, ಅಂದರೆ ಮೆಚೂರ್ಡ್ ಆಗ್ತಕ್ಕಂಥದ್ದಾಗಿರ್ಬೋದು. ಅದರ ಜೊತೆಗೆ ಮೇಲ್ ಇನ್ಫರ್ಟಿಲಿಟಿ ಅಂದರೆ ಗಂಡು ಮಕ್ಕಳಲ್ಲಿ ಸಂತಾನವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಶಕ್ತಿ ಕುಂದುತ್ತಾ ಹೋಗ್ತಾ ಇದೆ. ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇಲ್ಲ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಇದ್ರದ್ದು 100% ನಿಖರವಾಗಿ ಇದ್ರದ್ದು ಮಾಹಿತಿ ಇದೆ. ಸೊ ಹಾಗಾಗಿ ನಾನು ಎಲ್ಲ ಮನೆಯ ತಾಯಂದ್ರ ಹತ್ರ ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ನೀವು ಅನ್ನವನ್ನು ಮಾಡೋದಕ್ಕೆ ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸಿ. ಇಲ್ಲ ಅಂದರೆ ಈಗ ಮಣ್ಣಿನ ಕುಕ್ಕರ್ಗಳೇ ಬಂದಿದೆ ಮಾರ್ಕೆಟಲ್ಲಿ, ಸೊ ಅದನ್ನು ಉಪಯೋಗಿಸಿ. ಇಲ್ವಾ ತಾಮ್ರದ್ದು ಪಾತ್ರೆ ಅಥವಾ ಸ್ಟೀಲಿನ ಪಾತ್ರೆಗಳಲ್ಲಿ ಅನ್ನವನ್ನು ಮಾಡ್ಕೊಳ್ಳಿ, ಕುಕ್ಕರಲ್ಲಿ ಇಡಿ. ಸೊ ದಯವಿಟ್ಟು ಸಾಧ್ಯವಾದಷ್ಟು ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಊಟ ಮಾಡೋದು ಅಥವಾ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಆಹಾರವನ್ನು ತಯಾರಿಸೋದು ನಿಲ್ಲಿಸೋದು ಸೂಕ್ತ ಅಂತಕ್ಕಂಥದ್ದು ನನ್ನ ರಿಕ್ವೆಸ್ಟ್. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದು ತುಂಬ ದೊಡ್ಡ ಪರಿಣಾಮವಾಗಿ ಮಾರಕವಾಗಿ ಮಾರ್ಪಡುತ್ತೆ.
ಏಕೆಂದರೆ ಈಗ ಆಗಲೇ ಮದುವೆ ಆಗಿರ್ತಕ್ಕಂಥ ನವಜೋಡಿಗಳಲ್ಲಿ ನೀವು ನೋಡ್ಬೋದು 4-5 ವರ್ಷದವರೆಗೂ ಅವ್ರಿಗೆ ಮಗುನೇ ಆಗಲ್ಲ. ಸೊ ಅಷ್ಟು ದೀರ್ಘ ಆಗ್ತಾ ಇದೆ ಮಗು ಸಂತಾನೋತ್ಪತ್ತಿಯನ್ನು ಅವ್ರು ಪಡಿತಾ ಇರ್ತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ 8-10 ವರ್ಷ ಆದರೂ ಕೂಡ ಮಕ್ಕಳು ಆಗಿರದೇ ಇರತಕ್ಕಂಥ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ಸಂತಾನೋತ್ಪತ್ತಿಯಿಂದ ಒಂದೇ ದೃಷ್ಟಿಯಿಂದ ಅಲ್ಲ, ಹಲವಾರು ಇತರೆ ಕಾರಣಗಳು. ತುಂಬ ಜನರಿಗೆ ಯಂಗ್ ಏಜಲ್ಲೇ ವೈಟ್ ಹೇರ್ಸ್ ಆಗ್ತಕ್ಕಂಥದ್ದು, ಮುಖದ ಮೇಲೆ ರಿಂಕಲ್ಸ್ ಬರ್ತಕ್ಕಂಥದ್ದು, ಆ್ಯಂಟಿ ಏಜಿಂಗಾಗಿ ಕಾಣಿಸ್ಕೊಳ್ತಾರೆ, ಆಮೇಲೆ ಕೀಲು ನೋವು ಬರ್ತಕ್ಕಂಥದ್ದು, ಹೀಗೆ ಅಲ್ಯೂಮಿನಿಯಂ ಪಾತ್ರೆಗಳ ಒಂದು ನೀವು ಆಹಾರವನ್ನು ಉಪಯೋಗಿಸೋದ್ರಿಂದ ಹಲವಾರು ತೊಂದರೆಗಳು ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ತಾಯಂದಿರು ಎಚ್ಚೆತ್ಕೋಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಬೇಸರದ ವಿಚಾರ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯರ ಮೇಲೆ ಒಂದಷ್ಟು, ಅದರಲ್ಲೂ ಕೂಡ ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾರ್ಶಾಲಿಟಿ ನಡೀತಾ ಇದೆಯಾ ಅಂಥೇಳಿ ಎಲ್ಲೋ ಒಂದು ಕಡೆ ಅನಿಸತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತಮಗೆಲ್ಲ ಚಕ್ ದೇ ಇಂಡಿಯಾ ಅಂತಕ್ಕಂಥ ಒಂದು ಚಲನಚಿತ್ರ ತಾವೆಲ್ಲ ನೋಡಿರ್ತೀರಿ. ಅದು ಹಿಂದಿಲಿ ಬಂದಿತ್ತು. ಶಾರುಖ್ ಖಾನ್ ರವರು ಅದರಲ್ಲಿ ಇಂಡಿಯನ್ ಕೋಚ್ ಆಗಿ ಭಾಗವಹಿಸಿರ್ತಾರೆ. ಅದರಲ್ಲಿ ಆಸ್ಟ್ರೇಲಿಯನ್ ಕೋಚ್ ಒಬ್ಬರು ಅವರು ಆ ಫಿಲ್ಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರು. ಅವರು ಪ್ರಸ್ತುತ ಏನಾಗಿದ್ದಾರೆ ಅಂದರೆ, ಈ ಒಂದು ಒಲಿಂಪಿಕ್ ಅಸೋಸಿಯೇಷನ್ನಲ್ಲಿ ಒಂದು ಟೆಕ್ನಿಕಲ್ ಡೆಲಿಗೇಟ್ ಟೀಮಲ್ಲಿ ಇದ್ದಾರಂತೆ ಪ್ಯಾರಿಸ್ ಒಲಿಂಪಿಕಲ್ಲಿ. ಇವರು ನಮ್ಮ ಒಂದು ಕ್ರೀಡಾಪಟು ಆಗಿರ್ತಕ್ಕಂಥ ಅವ್ರನ್ನ ಹೊರಗಡೆ ಹಾಕಲಿಕ್ಕೆ ಸೆಮಿಫೈನಲ್ ಪಂದ್ಯದಿಂದ ಇವರೇ ಕಾರಣ ಅಂತ ಹೇಳಲಾಗಿದೆ. ಅವರ ಹೆಸರು ಜೋಶುವಾ ಬರ್ಟ್ ಅಂತ ಹೇಳಿ. ಸೊ ನಿಜಕ್ಕೂ ಬೇಸರ ಆಗುತ್ತೆ. ಇಂಥ ಒಂದು ಪಾಲಿಟಿಕ್ಸ್ಗಳನ್ನು ಇವರು ನಮ್ಮ ಭಾರತೀಯ ಕ್ರೀಡಾಪಟುಗಳ ಮೇಲಿಂದ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಇದು ದೌರ್ಜನ್ಯ. ಇದನ್ನು ಕೇಂದ್ರ ಸರ್ಕಾರದಿಂದ ಖಂಡಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ, ಒಂದು ಒಳ್ಳೆ ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲ ಇದು. ಒಬ್ಬ ಒಳ್ಳೆ ಆಟಗಾರನಿಗೆ ಈ ರೀತಿ ಅಮಿತ್ ರೋಹಿದಾಸ್ ಅಂತಕ್ಕಂಥ ಆಟಗಾರನಿಗೆ ಅವರು ಹೊರಗಡೆ ಹಾಕಿದ್ದಾರೆ. ಅವನು ಸೆಮಿಫೈನಲ್ನಲ್ಲಿ ಹಾಕಿ ಒಲಿಂಪಿಕ್ಸ್ನಲ್ಲಿ ಆಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಫೈನಲಿಗೆ ಹೋಗೋದ್ರಲ್ಲಿ ಸ್ವಲ್ಪದರಲ್ಲಿ ಮಿಸ್ ಆದ್ವಿ. ಸೊ ಇದೆಲ್ಲ ಏನು ಅಂದರೆ ಒಂಥರ ಪೂರ್ವ ನಿಯೋಜಿತ ಷಡ್ಯಂತ್ರ ಅನ್ನೋ ಥರ ಮೇಲ್ನೋಟಕ್ಕೆ ಕಾಣಿಸುತ್ತೆ. ನಿಜಕ್ಕೂ ಒಂದು ವೇಳೆ ಅವರು ತಪ್ಪು ಮಾಡಿದ್ರೆ ದಟ್ಸ್ ಓಕೆ. ಒಂದು ವೇಳೆ ತಪ್ಪು ಮಾಡದೇ ಉದ್ದೇಶಪೂರ್ವಕವಾಗಿ ಏನಾದರೂ ಇವ್ರು ಈ ರೀತಿ ನಡ್ಕೊಂಡಿದ್ದಾಗಿದ್ದರೆ ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ರೈತರ ಕೃಷಿ ಕಾರ್ಮಿಕರ ಮಕ್ಕಳ ಕೃಷಿ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಕೃಷಿ ಮತ್ತು ಇತರೆ ಕೋರ್ಸ್ಗಳನ್ನ ಕೊಡಿಸ್ಬೇಕು ಅಂತ ಇದ್ದೀರಿ ಅವರು ಮಾಡಿಸ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಬೇಸರದ ವಿಚಾರ, SSLC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯೊಬ್ಬರು ನೇಣಿಗೆ ಶರಣಾಗಿದ್ದಾರೆ ಮಂಗಳೂರಿನಲ್ಲಿ. ಈ ಚಿಕ್ಕ ವಯಸ್ಸಿಗೆ ನಿಮ್ಗೆ ಅದೇನು ಒತ್ತಡ ಬರುತ್ತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಫ್ಕೋರ್ಸ್ ಒಂದಷ್ಟು ಒತ್ತಡಗಳು ಇರುತ್ತೆ. ನಾನು ಪೇರೆಂಟ್ಸಿಗೆ ಕೂಡ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳ ಮೇಲೆ ಅನಗತ್ಯವಾಗಿ ಒತ್ತಡವನ್ನು ಹಾಕಬೇಡಿ. ಏಕೆಂದರೆ ಆ ಎಳೆಯ ಜೀವಗಳು ಎರಡೂ ಕಡೆಯೂ ಕೂಡ ಸಫರ್ ಆಗ್ತಾ ಇದ್ದಾವೆ. ಒಂದು ಕಡೆ ನಾವು ಮನೆಯಲ್ಲಿ ಪೇರೆಂಟ್ಸ್ ಆದವರು ಮಕ್ಕಳಿಗೆ ಓದಿ 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 ಅಂತ ಪ್ರೆಷರ್ ಹಾಕ್ತೀವಿ. ಸ್ಕೂಲ್ಗೆ ಹೋದರೂ ಕೂಡ ಓದಬೇಕು, ಮನೇಲಿ ಬಂದರೂ ಕೂಡ ಓದಬೇಕು. ಆ ಎಳೆಯ ಮಕ್ಕಳು ಆ ಒಂದು ಮಾನಸಿಕವಾಗಿ ಅದನ್ನು ಸ್ವೀಕರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಕಳೆದ 1 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ, ಸರಿಸುಮಾರು 10-12 ವಿದ್ಯಾರ್ಥಿಗಳು ಈ ರೀತಿಯಾಗಿ ಮಾನಸಿಕವಾಗಿ ಒಂದು ಪ್ರಾಬ್ಲಮ್ ಏನು ಅಂದರೆ, ಮೊದಲಿನ ಥರ ಮಕ್ಕಳು ಜವಾರಿಯಾಗಿಲ್ಲ ಅಂತ ಹೇಳ್ಬೋದು. ಈಗ ನೋಡಿ, ನೀವು ಒಂದು ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಯಾವುದನ್ನು ಬೇಕಾದರೂ ಫೇಸ್ ಮಾಡ್ತಾರೆ, ಹೆಂಗಿಂದ ಬೇಕಾದರೂ ಫೇಸ್ ಮಾಡ್ಕೊಳ್ತಾರೆ. ಬೇಕು ಅಂದರೆ ಹೋಗಿ ಒಂದು 10 ಟೀನೋ 20 ಟೀನೋ ಮಾರ್ಕೊಂಬಂದು ಅವರ ದಿನಗೂಲಿಗೆ ಬೇಕಾಗಿರ್ತಕ್ಕಂಥ 50-100 ರೂಪಾಯಿ ದುಡಿದು ಬಿಡ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇದೆ. ಆದರೆ ಅದೇ 100 ರೂಪಾಯಿ ದುಡಿಬೇಕು ಅಂದರೆ ವಿದ್ಯಾವಂತ ಮಗು ಏನು ಕೆಲಸ ಮಾಡಲಿ ಅಂತ ಯೋಚನೆ ಮಾಡುತ್ತೆ. ಇದು ಸಮಸ್ಯೆ. ಏನು ಅಂದರೆ, ನಾವು ತಂದೆ ತಾಯಿ ಆಗಿರ್ತಕ್ಕಂಥವ್ರು ನಮ್ಮ ಕಷ್ಟಗಳನ್ನು ಮಕ್ಕಳಿಗೆ ಹೇಳಿಲ್ಲ. ಅದ್ರ ಜೊತೆಗೆ ನಾವು ಮಕ್ಕಳನ್ನ ಬೆಳೆಸ್ತಕ್ಕಂಥ ರೀತಿಲಿ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ನೀವು ನಿಮ್ಮ ಮಕ್ಕಳಿಗೆ ಅತಿಯಾಗಿರ್ತಕ್ಕಂಥ ಒತ್ತಡವನ್ನು ಕೊಡಬೇಡಿ. ಏಕೆಂದರೆ ಶಾಲೆಯಲ್ಲಿ ಇರ್ತಕ್ಕಂಥ ಒತ್ತಡ ಒಂದು ಕಡೆ, ಮಕ್ಕಳಿಗೆ ಮನೆಗೆ ಬಂದರೆ ಒತ್ತಡ ಒಂದು ಕಡೆ, ಅದರ ಮಧ್ಯೆ ಇನ್ನೂ ಒಂದಿಷ್ಟು ಜನ ಆ ಮಕ್ಕಳಿಗೆ ಟ್ಯೂಷನ್ಗಳಿಗೆ ಬೇರೆ ಹಾಕ್ಬಿಟ್ಟಿರ್ತೀರಿ. ಸೊ ಮಕ್ಕಳಿಗೆ ಅವರ ಪರ್ಸ್ನಲ್ ಲೈಫಿಗಂತ ಟೈಮ್ ಎಲ್ಲಿರುತ್ತೆ ಹೇಳಿ? ಅದ್ರ ಮಧ್ಯೆ ಅವರೊಂದಷ್ಟು ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಅದಕ್ಕೂ ಬೈಗಳ, ಅಥವಾ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋದರೆ ಅದಕ್ಕೂ ಒಂದಷ್ಟು ಬೈಗಳ, ಈಗೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ದೇ ದಯವಿಟ್ಟು ಮಕ್ಕಳ ಜೊತೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ದಿವಸದಲ್ಲಿ ಒಂದು 10 ನಿಮಿಷ ಆದರೂ ಕೂತ್ಕೊಂಡು ಅಪ್ಪ ಅಮ್ಮ ಪ್ರೀತಿಯಿಂದ ಮಾತಾಡಿದ್ರೆ ಸೊ ಮಕ್ಕಳು ಕೂಡ ಒಂದು ಖುಷಿ ಪಡ್ತಾರೆ, ಮಕ್ಕಳು ಕೂಡ ಒಂದು ಅವ್ರ ಮನಸ್ಸು ಕೂಡ ಬದಲಾವಣೆ ಆಗುತ್ತೆ. ಈ ರೀತಿಯ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ಮಕ್ಕಳಿಗೆ ಸಾಧ್ಯವಾಗಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಭದ್ರಾ ಮೇಲ್ದಂಡ ಯೋಜನೆಗೆ ಸಾಕಷ್ಟು ವರ್ಷಗಳಿಂದ ಇದ್ರ ನೆನೆಗುದಿಗೆ ಬಿದ್ದಿತ್ತು. ಅದನ್ನು ಮಾಡಬೇಕು ಅಂಥೇಳಿ ನೂತನ ಸಂಸದರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನರವರು ಒತ್ತಡ ಮಾಡಿದರು. ಸೊ 2026 ಒಳಗಡೆಗೆ ಕೇಂದ್ರದಿಂದ ಸಂಪೂರ್ಣವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನು ಪೂರ್ಣಗೊಳಿಸ್ತೀವಿ ಅಂಥೇಳಿ
ನಿನ್ನೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸೊ ಕೇಂದ್ರ ಸಚಿವರು ಕೂಡ ಅದರ ಬಗ್ಗೆ ಒಂದು ಸದ್ಯದಲ್ಲೇ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಿಜಕ್ಕೂ ಭದ್ರಾ ಮೇಲ್ದಂಡೆ ಆದಷ್ಟು ಬೇಗ ಪೂರ್ಣ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆಗಲಿ ಆದಷ್ಟು ಬೇಗ ಒಳ್ಳೆಯ ವಿಚಾರ ಅಂತ ಹೇಳ್ತಾ ಒಂದು ಕೊನೆಯ ಟಿಪ್ನೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಬ್ಲಡ್ ರಿಕ್ವೈರ್ಮೆಂಟ್ ಬಂದಿದೆ. AB ನೆಗೆಟಿವ್ ಬ್ಲಡ್ ಬೇಕಾಗಿದೆ ಅರ್ಜೆಂಟಾಗಿ. ಹಾಸ್ಪಿಟಲ್ ಹೆಸರನ್ನು ಕಳಿಸಿಲ್ಲ, ಕೇವಲ AB ರಕ್ತ ಬೇಕಾಗಿದೆ, AB ನೆಗೆಟಿವ್ ರಕ್ತ ಬೇಕಾಗಿದೆ ಅಂತ ಕಳಿಸಿದ್ದಾರೆ. ಕಾಂಟ್ಯಾಕ್ಟ್ ನಂಬರನ್ನು ಹೇಳ್ತಾ ಇದ್ದೀನಿ 9535827816. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, AB ನೆಗೆಟಿವ್ ಬೇಕಾಗಿರ್ತಕ್ಕಂಥ ರಕ್ತ. ಕಾಂಟ್ಯಾಕ್ಟ್ ನಂಬರ್ 9535827816. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿವಿಧ ಇಲಾಖೆಗಳಲ್ಲಿ ರಾಜ್ಯ ಸರ್ಕಾರದಿಂದ ನೇಮಕಾತಿಯನ್ನು ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ಹೋಗಿ ತಮ್ಮ ಪಕ್ಕದ ಮಹಾನಗರ ಪಾಲಿಕೆಯಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಕೊನೆಯ ಒಂದು ಹೆಲ್ತ್ ಟಿಪ್ಪನ್ನು ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಹೃದಯ ಸಂಬಂಧಿ ತೊಂದರೆಗಳನ್ನು ಬಳಲ್ತಾ ಇದ್ದೀರಿ, ಹೃದಯ ಸಂಬಂಧಿ ತೊಂದರೆಗಳಿಂದ ಅವರು ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ತಾ ಇದ್ದೀರಿ, ಇವರಿಗೆ ದಾಳಿಂಬೆ ರಸ, ಅದರಲ್ಲೂ ಕೂಡ ದಾಳಿಂಬೆ ಬೀಜಗಳನ್ನು ಜಗದು ತಿಂತಕ್ಕಂಥದ್ದು ಅಥವಾ ದಾಳಿಂಬೆ ಜ್ಯೂಸ್ಗಳನ್ನ ಕುಡಿತಕ್ಕಂಥದ್ದು ನಿಮ್ಮ ಹಾರ್ಟ್ ಮೇಲೆ ಒಂದಷ್ಟು ಪಾಸಿಟಿವ್ ಪರಿಣಾಮಗಳನ್ನು ಬೀರುತ್ತೆ. ಅದು ಅಲ್ಲಿರ್ತಕ್ಕಂಥ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳಲಾಗಿದೆ. ಇದನ್ನು ವೈದ್ಯರೇ ಸಾಕಷ್ಟು ಪ್ರಮಾಣದಲ್ಲಿ ದೃಢೀಕರಿಸಿದ್ದಾರೆ. ಹಾಗಾಗಿ ಹಾರ್ಟ್ಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆ ಈ ಹಿಂದೆ ಇರ್ತಕ್ಕಂಥವ್ರು, ಈಗ ಪ್ರೆಸೆಂಟ್ ಇರ್ತಕ್ಕಂಥವ್ರು, ಮುಂದೆ ಹಾರ್ಟ್ನ ತೊಂದರೆ ಯಾರು ಬರಬಾರ್ದು ಅಂತ ಅಪೇಕ್ಷೆ ಪಡ್ತೀರಿ, ಅವರು ವಾರದಲ್ಲಿ ಒಂದಾದರೂ ದಾಳಿಂಬೆ ಹಣ್ಣನ್ನು, ಇಡೀ ದಾಳಿಂಬೆ ಹಣ್ಣನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾಗಲಿಲ್ಲ ಅಂದರೆ ಒಂದೇ ಒಂದು ಗ್ಲಾಸ್ ದಾಳಿಂಬೆ ಹಣ್ಣಿನ ಜ್ಯೂಸನ್ನು ವಾರದಲ್ಲಿ ಒಂದು ದಿವಸನಾದರೂ ಕುಡಿತಕ್ಕಂಥ ಅಭ್ಯಾಸವನ್ನು ಆಗಿದ್ದರೆ ಹಾರ್ಟ್ಗೆ ಸಂಬಂಧಪಟ್ಟಂಥ ಎಷ್ಟೋ ಪ್ರಮಾಣದ ತೊಂದರೆಗಳನ್ನು ನೀವು ನಿವಾರಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ವೈದ್ಯರು ಹೇಳಿದ್ದಾರೆ. ಸೊ ದಯವಿಟ್ಟು ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ನಾಗರ ಪಂಚಮಿ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಆ ನಾಗದೇವ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರ ಮನೋಕಾಮನೆಗಳನ್ನ ಪೂರ್ಣ ಮಾಡಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.